ರೊಕ್ಕವಿಲ್ಲದ ಬಾಳು ಅಲ್ಲ, ದುಃಖ ತುಂಬಿದೆ ನನ್ನ ಮನೆಯಲ್ಲಿ ಪಂಚೆಯ ಕೂತ. ಇಕ್ಕಿದನು ಶಿವ ನನ್ನ ಗರ್ಭಕ್ಕೆ ಮುಖವಾಗದೆ ಅತ್ತೆ ಮಾವ, ದಿಕ್ಕು ತಿಳಿಯದೆ ನಾನು ತಿರುವಿದೆ ಹಲವು ದೇವರಿಗೆ, ಹಲವು ದೇವರಿಗೆ, ಹಲವು ದೇವರಿಗೆ. ನಿಮ್ಮ ಕ್ಷೇತ್ರದ ಸನ್ಮುಖ ಶಿವಯೋಗಿಗಳಿಗೆ ಪ್ರಸಾದ ಮಾಡುವ ಹೊತ್ನ್ಯಾಗ ಏನು ಹೇಳ್ತಾರೆ ಅಂದರೆ, ಬಂಗಾರಮ್ಮ, ಮಕ್ಕಳಿಲ್ಲದ ಮನೆ ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರವಿರದ ತವರೂರ, ಇವು ಮೂರು ದುಃಖ ಕಾಣೆಯ ಸರ್ವಜ್ಞ. ಆ ಮಕ್ಕಳ ಇಲ್ಲಿಕ್ಕಂದ್ರೆ ತಗೊಂಡು ಏನು ಮಾಡೋದಪ್ಪ, ಅದಕ್ಕೆ ಸಂತಾನ ನನಗಿಲ್ಲ. ಮಕ್ಕಳಿಗೆ ಜನ್ಮ ಕೊಡದ ಈ ಗರ್ಭವೇತಕೆ, ಮಕ್ಕಳಿಗೆ ಎದೆ ಹಾಲ ಕುಡಿಸದ ಈ ಎದೆ ಏತಕೆ, ಮಕ್ಕಳನ್ನು ಎತ್ತಿ ಆಡಿಸದ ಈ ಕೈಗಳೇಕೆ, ಈ ಮಕ್ಕಳನ್ನು ನೋಡದ ಈ ಕಣ್ಣುಗಳೇಕೆ, ಮಕ್ಕಳ ಲಾಲಿಯನ್ನು ಕೇಳದ ಈ ಕಿವಿಗಳೇತಕೆ. ನೋಡ್ರಿ ಎಷ್ಟು ಚೆನ್ನಾಗಿ ದುಃಖ ತೋಡ್ಕೋತಾಳ ತಾಯಿ. ಸನ್ಮುಖ ಶಿವಯೋಗಿಗಳಂತಾರ, ಅಮ್ಮ ನೀ ಏನು ಚಿಂತೆ ಮಾಡಬೇಡ, ನಿನ್ನ ಚಿಂತೆಯನ್ನು ಕಳಿತಕ್ಕಂಥ ಶಕ್ತಿವಾನ್. ನೋಡ್ರಿ ಬಂಗಾರಮ್ಮನ ಅತ್ತಿ ಮಾವ ಅವರು ಕೂಡ ತ್ರಾಸು ಕೊಡೋರು. ಯಾಕಂದ್ರೆ ಆಗಿನ ಕಾಲಕ್ಕೆ ಹಾಗೆ ಇತ್ತು ಜಗತ್ತ. ಲಗ್ನ ಆಗಿ ನೋಡು ದೌಡು ಮಕ್ಕಳಾದ್ರೆ ಒಂದು ಸ್ವಲ್ಪ ಆನಂದ ಅನ್ನಿಸ್ತದೆ, ಲೇಟ್ ಆದರೆ ಯಾಕೋ ಇನ್ನೂ ಹೋಳಿಗೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ ಸಮಾಜ. ಲಗ್ನ ಆದ ಕೂಡಲೇ ನೋಡ್ರಿ ಭಗವಂತನ ಒಲಿಮೆ ಅದು ಆಗಬೇಕಲ್ರಿ, ಎಲ್ಲ ನಮ್ಮ ಕೈಯಾಗ ಐತನ್ರಿ. ನಮ್ಮ ಕೈಯಾಗ ನೋಡ್ರಿ ಏನೆಲ್ಲ ಮನೆ ಕೊಂಡ್ಕೋಬೋದು, ಹೊಲ ಕೊಂಡ್ಕೋಬೋದು, ಕಾರ್ ಕೊಂಡ್ಕೋಬೋದು, ಪಟಪಟಿ ಕೊಂಡ್ಕೋಬೋದು, ಮಕ್ಕಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅನ್ನೋ ಶಬ್ದ ನೋಡ್ರಿ ಇವತ್ತೆಲ್ಲ ಜ್ಞಾನಪೀಠ ಪ್ರಶಸ್ತಿ ಕೊಡೋರ್ದಾರೆ. ನೀವು ಭಾಳ ಕಲ್ತಿದ್ರೆ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ ನೋಡ್ರಿ, ಗೌರವ ಡಾಕ್ಟರೇಟ್ ಕೊಡ್ತಾರೆ, ನಿಮಗೆ PhD ಕೊಡ್ತಾರೆ, ಹೌದಲ್ರಿ, ನಿಮಗೆ ಏನೆಲ್ಲ ಕೊಡ್ತಾರೆ. ಅಪ್ಪ ಅನ್ನೋ ಪದವಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಸರ್ಕಾರಕ್ಕೆ ಹೋಗಿ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೇವ್ರಿ ಅಪ್ಪ ಅಂತ ಅನಿಸ್ರತ್ತೆ ಯಾರ ಕೈಲಿ ಅಂದ್ರೆ ಅನ್ಸೋಕ್ಕಾಗೋದಿಲ್ಲ. ಬಡ ಮಕ್ಕಳಿಗೆ ಕೂಡ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಪ್ಪ ಅನ್ನಂದ್ರೆ ಅಣಂಗಿಲ್ಲ ಅವ್ರು, ಹೌದಲ್ರಿ. ಅಪ್ಪ ಅನ್ನೋ ಶಬ್ದ ಯಾರು ಕೊಡ್ತಾರ್ರಿ, ಆ ಪದವಿ ಕೊಡೋರು ನಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳರೇ ಅಪ್ಪ ಅನ್ನೋ ಪದವಿ ಕೊಡ್ತಾರೆ. ಅದಕ್ಕಲ್ಲಿ ಕವಿ ಏನು ಬರೀತಾನ, ಮುಂಜಾನೆ ಹುಟ್ಟಲಿ ಸಂಜಿಕೆ ಸಾಯಲಿ ಬಂಜೆಂಬ ಶಬ್ದ ಅಳಕಲಿ. ಈ ಶಬ್ದ ಅಳಕಬೇಕಾದ್ರೆ ನಾ ಏನು ಮಾಡ್ಬೇಕು ಹೇಳಪ್ಪ ಅಂದ ಕೂಡಲೇ ಅವಾಗ ಅತ್ತಿ ತ್ರಾಸು ಕೊಡೋರು. ಯಾಕಂದ್ರೆ ಆಗಿನ ಕಾಲಕ್ಕೆ ಅತ್ತಿಗಳು ಈಗೇನು ಬಿಡ್ರಿ, ಅತ್ತಿಗಳು ಈಗ ಭಾಳ ಬರಿಕಿಲ್ರಿ, ಆಗಿನ ಕಾಲಕ್ಕೆ ಭಾಳ ತ್ರಾಸು ಕೊಡ್ತಿದ್ರು. ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮವ ಅತ್ತಿ ಒದ್ರು ಸಹಿತ, ಪದ್ಮವ ಮಲ್ಲಮ್ಮಗ ಒದ್ರು ಸಹಿತ ಸಮೀಪ ಹೋಗಿ ಒದ್ದ ಕಾಲಿಗೆ ನೋವು ಆತೇನತ್ತಿ ಅತ್ತ ಕಾಲು ಒತ್ತಿದ್ಲತ್ತ, ಕೈ ಒತ್ತಿದ್ಲತ್ತ. ಈಗ ನಾವು ಒತ್ತಾರನ್ರಿ. ಮಣ್ಣೊಂದು ಊರ ಹಿಂಗಾತ್ರನ ಅತ್ತಿ ಸತ್ತಿದ್ರಿ ಬಸವಣ್ಣ, ಹೋಗೋದಾಗಲಿಲ್ಲ. ಸತ್ತು ವಾರದ ಮೇಲೆ ಹೋದೆ, ಮಾತಾಡ್ಸೋಕೆ ಹೋದೆ, ಏನಾಗಿತ್ತು ತಂಗಿ ನಿಮ್ಮ ಅತ್ತಿ ಭಾಳ ಕಲುಗುಂಡಿದ್ದಂಗೆ ಇದ್ಲಲ್ಲ ಅಂದ ಕೂಡಲೇ, ಏನಿಲ್ರಿ ಅಜ್ಜಾರ, ಕಾಲು ಹರಿತಾವು ಕಾಲು ಒತ್ತಂದ್ಲು ಕಾಲು ಒತ್ತಿದೆ, ಕೈ ಹರಿತಾವು ಕೈ ಒತ್ತಂದ್ಲು ಕೈ ಒತ್ತಿದೆ, ಹಂಗೆ ಕುತ್ತಿಗೆ ಇಟ್ಟು ಒತ್ತಿ ಬಿಟ್ಟೆ ಗೊಡ್ರಕತ್ತು ಹೋಗಿಬಿಟ್ಲಿ. ನೀವು ಹತ್ತುಗಳು ಸ್ವಚ್ಛರ ಕೈಯಾಗ ಕುತ್ತಿಗೆ ಕೊಟ್ಟು ಬಿಟ್ರೆ ಒತ್ತೇ ಬಿಡ್ತಾರ. ಎಲ್ಲ ಕೊಡ್ರಿ ನೀವು ಸ್ವಸ್ಥರಿಗೆ, ಕುತ್ತಿಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ. ಅಲ್ಲ ಇಲ್ಲೆಲ್ಲ ಚಲೋ ಇರ್ಬೇಕು ಬಿಡ್ರಿ ನೀವು ಮಹಾರಾಷ್ಟ್ರದಾಗ. ಆ ಸಂದರ್ಭದಾಗ ಅತ್ತಿಗೆ ಅಲ್ಲಿ ನೋಡಿ ಎಷ್ಟು ಬಂಗಾರಮ್ಮ ತಾಳ್ಮೆ ಅನ್ನೋದು ಭಾಳ ಕಷ್ಟ ಅಲ್ರಿ. ಅದಕ್ಕೆ ಅವಾಗ ಹೇಳ್ತಾರೆ, ಯಪ್ಪ ಒಂದು ಪಟ್ಟು ಆಗೈತೆ ನನಗೆ, ಹೆಂಗೆ ಮಕ್ಕಳು ಹಾಕವಿಲ್ಲ, ನನಗೆ ಗಂಡರ ಇನ್ನೊಂದು ಮಾಡ್ಕೊಳಕ್ಕೆ ಒಲ್ಲೆ ಅಂತಾನೆ ಭೀಮಾಶಂಕರ್ಗೆ ನೀವರ ಹೇಳ್ರಿ. ನೋಡ್ರಿ ಎಲ್ಲ ಹಂಚ್ಕೊತಾರ್ರಿ, ಗಂಡನ ಹಂಚ್ಕೊಡೋದು ಭಾಳ ಕಷ್ಟ ರೀ. ಯಾಕಂದ್ರೆ ಅದನ್ನು ತೊಲಗಿಸ್ಬೇಕಲ್ರಿ, ಅದನ್ನು ತೊಲಗಿಸ್ಬೇಕಲ್ಲ, ಆ ಬಂಜ ಅನ್ನುವಂಥ ಶಬ್ದ ತೊಲಗಿಸ್ಬೇಕಲ್ಲ. ಅದಕ್ಕಾಗಿ ಅಲ್ಲಿ ಹೇಳ್ತಾರೆ, ಪಟ್ಟು ಏನು ದೊಡ್ಡದವ, ಒಂದು ಪಟ್ಟು ಏನು ದೊಡ್ಡ, 12 ವರ್ಷಕ್ಕೊಂದು ಪಟ್ಟ ಹೆಣ್ಣು ಮಕ್ಕಳಿಗೆ, ಹೌದಲ್ರಿ. ನೋಡ್ರಿ ಅದನ್ನು ಆಗಿನ ಕಾಲಕ್ಕೆ ತಾಯಂದ್ರೆ, ಆಗಿನ ಕಾಲಕ್ಕೆ ನಿಮ್ಮ ಊರಾಗ ಸನ್ಮುಖ ಶಿವಯೋಗಗಳೆಲ್ಲ ಬಂದಾಗ ಬರೇ ಕೇವಲ 5,000 ಜನಸಂಖ್ಯೆ ಇತ್ತು ಬಂಧುಗಳೇ. 5,000 ಜನಸಂಖ್ಯೆ ಈ ನಾಗನಸೂರದೊಳಗಿತ್ತತ್ತ. ಇವತ್ತೆಟ್ಟಾಗ್ಯದ್ರಿ, 15,000 ಜನಸಂಖ್ಯೆ ಆಗ್ಯದ. ಇದು ಬಸಲಿಂಗಪ್ಪನ ಆಶೀರ್ವಾದ ನಿಮ್ಗೆ ದೊರಕಿ ಬಿಟ್ಟದ. 15,000 ತಾಲೂಕು ಲೇವಲ್ ಬಂದದ ನಿಮ್ಮ ಊರ ತಾಯಂದ್ರೆ. ಎಂಥ ಭಕ್ತಿವಂತರು ನೀವೆಲ್ಲ. ಅವಾಗಲ್ಲಿರ್ತಕ್ಕಂಥ ಗುರುಗಳು ಹೇಳ್ತಾರೆ, ಒಂದು ಪಟ್ಟೇನು ಭಾಳಲ್ಲ ತಂಗಿ, 3 ಪಟ್ಟು 4 ಪಟ್ಟು ಆದವರು ಹಡ್ದಾರ, ಮಕ್ಕಳಿಗೆ ಜನ್ಮ ಕೊಟ್ಟಾರ. ಅವ್ರು ಯಾರು?
ಅವ್ರು ಯಾರು ನೋಡ್ರಿ, ಕುಲಸಿದ್ಧ ಚಕ್ರವರ್ತಿ ರೇವಣ ಸಿದ್ದೇಶ್ವರ ರಾಣಿ ಚಾಮಲಾದೇವಿ. ಇಂಗಳೇಶ್ವರ ಗುಡ್ಡದಾಗ ರೇವಣ ಸಿದ್ದೇಶ್ವರ ಅನುಷ್ಠಾನಕ್ಕೆ ಕೂತಿದ್ರು. ಅವರ ತಪಸ್ಸಿಗೆ ಕಂಡು ಸೊಲ್ಲಾಪುರವನ್ನು ಆಳ್ತಕ್ಕಂಥ ರಾಣಿ ಚಾಮಲಾದೇವಿ ಎಲ್ಲಿಗೆ ಹೋಗ್ತಾಳ್ರಿ? ಬಸವನ ಬಾಗೇವಾಡಿ ಇಂಗಳೇಶ್ವರಕ್ಕೆ ಹೋಗ್ತಾಳೆ. ರಥವನ್ನು ತಗೊಂಡು ಹೋಗ್ತಾಳೆ, ಕುದುರೆಯನ್ನು ತಗೊಂಡು ಹೋಗ್ತಾಳೆ. ಹೋಗಿ ಅವರಿಂದ ದೀಕ್ಷೆ ಪಡ್ಕೋತಾಳೆ. ಯಾರು? ಸೊಲ್ಲಾಪುರದ ರಾಣಿ ಚಾಮಲಾದೇವಿ. ಒಬ್ಬ ಜೈನ ಕುಲದಾಗ ಹೆಣ್ಮಗಳು ಲಿಂಗ ಕಟ್ಕೋತಾಳ್ರಿ. ನಾವೆಲ್ಲ ಲಿಂಗಾಯತರಿದ್ರು ಲಿಂಗ ಕಟ್ಕೊಳ್ಳೋಕೆ ಅಲ್ಲಿ ಅಂತೇವೆ ನಾವು. ಅವಾಗ ನೋಡಿ ಲಿಂಗ ದೀಕ್ಷೆಯನ್ನು ಕೊಟ್ಟ ಕೂಡಲೇ ಅನೇಕ ಪವಾಡನ್ನು ಕುಲಸಿದ್ಧ ಚಕ್ರವರ್ತಿ ರೇವಣ ಸಿದ್ದೇಶ್ವರರು ಮಾಡಿದ್ರು. ಅವಾಗ ಶಿವ ಕಂಡು ಹೇಳ್ತಾನೆ ಕನಿಷ್ಠನೊಳಗೆ, ಹೋಗಬೇಕಪ್ಪ ಮಹಾರಾಷ್ಟ್ರದೊಳಗೆ ಸೊನ್ನಲಿಗಿಪುರ, ಈಗ ಸೊಲ್ಲಾಪುರ ಆಗೈತ್ರಿ, ಮೊದಲಿಂದ ಸೊನ್ನಲಿಗಿಪುರ, ಅದು ಸಣ್ಣಲಿಗಿ. ಅಲ್ಲಿಗೆ ಹೋಗಬೇಕಪ್ಪ. ಒಬ್ಬ ಶಿವಯೋಗಿ ಜನಿಸಿ ಬರ್ತಾನೆ, ಅವರಿಗೆ ಆಶೀರ್ವಾದ ಮಾಡಿ ಬರಬೇಕಂದು ಕೂಡಲೇ ನೋಡ್ರಿ ಕುದುರೆ ಬಿಡ್ತಾರೆ, ಪಾದುಕೆ ಬಿಡ್ತಾರ, ಬೆತ್ತ ಬಿಡ್ತಾರ, ಕಮಂಡಲ ಬಿಡ್ತಾರ, ಯೋಗದಂಡ ಬಿಡ್ತಾರ. ಬರಿಗಾಲಿಲೆ ಎಲ್ಲಿಂದ ರೀ? ಇಂಗಳೇಶ್ವರದಿಂದ ಎಲ್ಲಿಗೆ ಬರ್ತಾರೆ? ಸೊನ್ನಲಿಗೆ ಬರ್ತಾರೆ. ಸುಮಾರು 150 ಕಿಲೋಮೀಟರ್ ಆಗ್ತದೆ. ಅಲ್ಲಿಗೆ ಬಂದಾಗ ರಾಣಿ ಚಾಮಲಾದೇವಿ ಬಂದಳು. ನಮ್ಮ ಮನೆಗೆ ಬರ್ತಿರ್ಬೇಕ ತಿಕ್ಕಿ ಮಾಡಿಲ್ಲೋ, ಆದರೆ ಹೋಗಲಿಲ್ಲ. ಒಂದು ಬಡವರ ಮನೆ ನೋಡ್ರಿ, ಬಡವರ ಮನೆ ನೋಡಿ, ಬಡತನದ ಮನೆ ಒಳಗೆ ಹೋಗಿ ಕುಂತರು. ಆ ಮನೆ ಒಳಗೆ ಮುದುಕಿ ಇಬ್ಬರು ಅದಾರೆ, ಹರೆಯದವ್ರು ಯಾರೂ ಇಲ್ಲ. ಆ ಮನೆ ಒಳಗೆ ನೋಡ್ರಿ ಸ್ನಾನ ಮಾಡ್ತಾರೆ ರೇವಣ ಸಿದ್ದೇಶ್ವರು. 3 ಹೊತ್ತು ಸ್ನಾನ ಇಲ್ಲದೆ ಪೂಜಾ ಮಾಡಂಗಿಲ್ಲ ತಾಯಂದ್ರೆ. 3 ಹೊತ್ತು ಸ್ನಾನವನ್ನು ಮಾಡಿ ಪ್ರಸಾದ ಮಾಡ್ತಿದ್ರು. ಅದು ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ. ನಿಮ್ಮ ಊರೊಳಗೆ ಸಂಸ್ಕೃತಿ ಭಾಳ ಚಲೋ ಐತ್ರಿ. ಯಾಕಂದರೆ ನಾವು ಕೆಲವೊಂದು ಕಡೆ ಹೋಗ್ತೇವಲ್ರಿ, ಸಂಸ್ಕಾರ ಇರೋಂಗಿಲ್ಲ. ಈಗ ನೋಡ್ರಿ, ನೀವೇನಂತೀರಿ? ಮನೆಗೆ ಬಂದು ಸ್ನಾನ ಮಾಡಿ ಪ್ರಸಾದ ತೊಗೊಂಡು ಹೋಗ್ರಿ ಅಂತಿರಲ್ಲ, ಇದು 1ನೇ ನಂಬರ್. ಇದೇನಪ್ಪ ಅಂತಂದರೆ ಇದು ಗೌರವ. ಇನ್ನೊಂದು ನಮ್ಮ ಕರ್ನಾಟಕದಾಗ ಅಂತಾರ್ರಿ, ಏ ಸ್ವಾಮಿ ಏನಂತಾರೆ ಅವರು? ಜಳಕ ಮಾಡಿ ಊಟ ಮಾಡಿ ಹೋಗ್ಬಾ ಅಂತಾರೆ. ಇದು ಒಂದು ಸಂಸ್ಕಾರ. ಒಮ್ಮೆ ಬೀದರ್ ಕಡೆ ಹೋಗಿದ್ದೀನಿ ರೀ ಬಸವಣ್ಣ, ಒಂದು ಮುದುಕಿ ಬತ್ತ, ಏ ಸ್ವಾಮಿ ಮೈ ತೊಕ್ಕೊಂಡು ಕೂಳು ತಿಂದು ಹೋಗಬಾರ್ತದು. ನೋಡಿ ಅದೆಂಥ ಸಂಸ್ಕಾರ. ಶಬ್ದ ಬ್ರಹ್ಮ. ಭಕ್ತಿಯಿಂದ ನೋಡಬೇಕಲ್ಲಿ. ಸ್ವಾಗತ ಮಾಡಿಕೊಂಡು ಮುದ್ದೇಗೌಡ ಸುಗ್ಲಾದೇವಿ ಪಾದ ಪೂಜೆ ಮಾಡಿಕೊಂಡು ಮಡಿ ತುಂಬ ತೀರ್ಥವನ್ನು ಹೊಡೆದ್ರು. ಅವಾಗೊಂದು ಉತ್ತತ್ತಿಯನ್ನು ನೀಡ್ತಾರೆ. ರಾಣಿ ಚಾಮಲಾದೇವಿ ಅಂತಾಳೆ, ಬ್ಯಾಡ್ರಿಯಪ್ಪ, ಆಕಿಗೆ ತಲೆ ಕೂದಲು ಬೆಳಗಾಗ್ಯಾವು, ಎಲ್ಲ ಗಲ್ಲ ಅವಡತ್ತು ಹೋಗ್ಯಾವು, ಚರ್ಮ ತುಕ್ಕುಗಟ್ಟ್ಯದ, ಅಮಗೂ ವಯಸ್ಸಾಗ್ಯದ, ನಿಮ್ಮ ಪವಾಡ ಕೆಡ್ತದ, ಹೆಸರು ಕೆಡ್ತೈತಂದ್ರು ಸಹಿತ ಕೇಳಿಲ್ಲ. ಉತ್ತತ್ತಿಯನ್ನು ಕೊಡ್ತಾನೆ. ಉತ್ತತ್ತಿಯನ್ನು ಸ್ವೀಕಾರ ಮಾಡಮ್ಮ. ನಂಬಲೆ ಮನವೇ ಹಂಬಲಿಸಿದ್ರು ನಂಬಿಕೆಯ ಕಾರಣ ಸಾಂಬನೊಲಿಯುವುದಕ್ಕೆ. ಸಪ್ಪಣ್ಣಾರರ ಮಾತಿದು. ಮನುಷ್ಯನಿಗೆ ನಂಬಿಕೆ ಬೇಕು. ಇವತ್ತು ಮನೆ ಬಿಟ್ಟು ನಾಗನಸೂರು ಬಸವಲಿಂಗ ಅಪ್ಪಂಗಳ ಮಠದಲ್ಲಿ ಒಂದು ತಾಸು ಕೂತು ಪ್ರವಚನ ಕೇಳಿದರೆ ನಮ್ಮ ಜನ್ಮ ಪಾವನ ಆಗ್ತೈತೆ ಅನ್ನುವಂಥ ವಿಶ್ವಾಸವನ್ನು ಈ ಮನುಷ್ಯನಿಗೆ ಬೇಕು. ನೋಡ್ಬೇಕು, ಆ ಮಹಾತಾಯಿ ಸ್ವೀಕಾರ ಮಾಡ್ತಾಳ್ರಿ. ಉತ್ತತ್ತಿಯನ್ನು ಸ್ವೀಕಾರ ಮಾಡ್ತಾಳೆ. ಗರ್ಭ ಧರಿಸ್ತಾಳ್ರಿ. ಒಬ್ಬ ಅಜ್ಜಿ, ವಯಸ್ಸಾದಂಥ ಮುದುಕಿ ಗರ್ಭ ಧರಿಸ್ತಾಳೆ. 9 ಮಾಸ ತುಂಬುತ್ತದೆ. 9 ಮಾಸ ತುಂಬಿ 9 ತಿಂಗಳ 9 ದಿವಸ 9 ನಿಮಿಷಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಗಂಡು ಮಗ ನಿಮಗೆಲ್ಲ ಗೊತ್ತದ, ನೀವು ಪದದಾಗ ಹಾಡ್ತೀರಿ. ಆ ಪುಣ್ಯಾತ್ಮ ಯಾರು? ಹಿಂದಕ್ಕೆ 3 ಮೊಳ ಸರಿದ, ಮುಂದಕ್ಕೆ 3 ಮೊಳ ಸರಿದ, ಕೊಳ್ಳದಾಗ ಜಿಗಿಬೇಕನ್ನೋದ್ರಾಗ ಶ್ರೀಶೈಲ ಮಲ್ಲಯ್ಯ ಬಂದು ಕೈ ಹಿಡಿದ ಆ ಪುಣ್ಯಾತ್ಮ ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿಗಳು. ಬಂಧುಗಳು, ಅಷ್ಟು ವಯಸ್ಸಾದಾಕೆ ಹಡ್ದಾಳ. ನಿನಗೇನು ಭಾಳ ವಯಸ್ಸಾಗ್ಯಾವ, ಬೈಲಿ ಹತ್ತಿ ಬೈದಾಟ ಚಲೋ. ಹತ್ತಿ ಬೈಲಿ ಮಾವು ಬೈಲಿ. ಒಬ್ಬ ಶಿಲ್ಪಿ ಒಂದು ಕಲ್ಲಣ್ಣ ಕೆತ್ತಿ ಮೂರ್ತಿ ಮಾಡಬೇಕಾದ್ರೆ ಎಷ್ಟು ಉಳಿ ತೊಗೊಂಡು ಹೊಡಿತಾನೆ, ಎಷ್ಟು ಸುತ್ತಿಗೆ ತೊಗೊಂಡು ಹೊಡಿತಾನೆ. ಅವಾಗ ಅದು ಏನಾಗ್ತದೆ? ದೇವರಾಗ್ತದೆ. ನೀನು ದೇವರಾಗ್ತಿ. ಜಗತ್ತಿಗೊಬ್ಬ ಸತ್ಪುರುಷ ಹುಟ್ಟಿ ಬರ್ತಾನೆ. ಅದಕ್ಕೆ ನಾಳೆ ನನ್ನ ಮಠಕ್ಕೆ ಬರಬೇಕು ನೀವು ಗಂಡ ಹೆಂಡತಿ. ನಾಳೆಯಿಂದ ನನ್ನ ಮಠಕ್ಕೆ ಬರಬೇಕು, ಮಠದಾಗ ನೀವು ಸೇವಾ ಮಾಡಬೇಕು. ಅವಾಗ ಆ ಮಠದ ಸೇವಾಕ ಮೆಚ್ಚಿ ಆ ಭಗವಂತ ನಿನ್ನ ಉದರದಲ್ಲಿ ಜನಿಸಿ ಬರಬೇಕಂತ ಹೇಳಿದಾಗ ಇಷ್ಟು ಹೇಳಿ ಅಪ್ಪ ಅವರು ಬಂದರು. ಒಂದು ಹುಣ್ಣಿಮೆಯ ದಿವಸ ನಿಮ್ಮ ಗ್ರಾಮಕ್ಕೆ ಬರ್ತಾರೆ ಶರಣು ಬಂಧುಗಳೇ. ನಿಮ್ಮ ಗ್ರಾಮದಲ್ಲಿ ಬಂದಾಗ ನೋಡ್ಬೇಕು, ಇಲ್ಲೆಲ್ಲ ಆಗಿನ ಕಾಲಕ್ಕೆ ಸಗಣಿ ಸಾರಿಸೋದು, ಹೆಂಡಿ ಸಾರಿಸೋದು, ಕಸ ಗೂಡಿಸೋದು 200 ವರ್ಷದಿಂದ 18ನೇ ಶತಮಾನದಲ್ಲಿ ನಡೆದ ಘಟನೆ ಇದು. ಅವಾಗ ಅವ್ರು ನೋಡ್ರಿ, ಗಂಡ ಹೋಗಿ ಕಂತಿ ಭಿಕ್ಷಾ ಮಾಡಿಕೊಂಡು ಬರಾಮ, ಹೆಂಡತಿ ಬಂಗಾರಮ್ಮ ಕಸ ಗೂಡಿಸೋದು, ಮುಸುರಿ ತಿಕ್ಕೋದು, ಸ್ವಚ್ಛ ಮಾಡೋದು, ಇದು ಎಲ್ಲ ಮಾಡ್ತಿದ್ಲು.
ಬಹುತರ ನಾವು ಈಗ ನೋಡಿ ತಾಯಂದ್ರೆ 342ನೇ ಊರಿಗೆ ನಾವು ಪುರಾಣಕ್ಕೆ ಬಂದೀನಿ, 10 ಪುಸ್ತಕಗಳನ್ನು ನಾವು ಬರೆದೇವಿ. ಆದರೆ ಇಲ್ಲಿ ಇರ್ತಕ್ಕಂಥ ನೋಡಿ ನಮ್ಮ ಅವ್ವಾರು ಹೇಳಿದ್ರು ಇವತ್ತೊಬ್ಬರು, ಪ್ರತಿಯೊಬ್ಬರು ಯಪ್ಪ ರೊಟ್ಟಿ ಮಾಡಿದವರು ಆ ರೊಟ್ಟಿಯನ್ನು ತಂದು ನಾವು ಮಠಕ್ಕೆ ಕೊಡ್ತೇವೆ. ಪ್ರತಿಯೊಂದು ಮನೆಯೊಳಗೆ ಎಮ್ಮೆ ಈತು ಅಂದರೆ ಮೊದಲನೇ ಹಾಲು ನಾವು ಕೊಡ್ತೇವೆ. ಅದಕ್ಕೆ ಮೊದಲನೇ ಹಾಲು ಕೊಡ್ಲಿಕ್ಕಂದ್ರೆ ಅಪ್ಪ ಬಸ್ಲಿಂಗಪ್ಪ ರಕ್ತ ಹಿಂಡ್ಸಕ್ಕೆ ಚಾಲೂ ಮಾಡ್ತಾನೆ. ಆ ರಕ್ತವನ್ನು ತಂದು ಗದ್ದಿಗೆ ಮ್ಯಾಗಿಟ್ರೆ ಅದೇ ಹಾಲಾಗಿ ಪರಿಣಮಿಸ್ತದೆ, ಅದೇ ಹಾಲಾಗಿ ಪರಿಣಮಿಸ್ತದೆ. ಎಂಥ ಶಕ್ತಿ ಇರೋದು, ಎಲ್ಲೈತಿ ಶಕ್ತಿ? ನಾವೆಂಥ ಪುಣ್ಯವಂತರು, 3 ಮಂದಿ ಎಂಥ ಜಾಗದಾಗ ನಾವು ಬಂದೇವಲ್ಲ. ನಮ್ಮದು ಒಂದು ಪುಣ್ಯ. ಯಾಕಂದ್ರೆ ಆ ಪುಣ್ಯ ಇರ್ಲಿಕ್ಕಂದ್ರೆ ಏನೂ ಆಗೋದಿಲ್ಲ. ಒಂದು ಹುಣ್ಣಿಮೆಯ ದಿವಸ, ಬಣದ ಹುಣ್ಣಿಮೆಯ ದಿವಸ ಬಂದರು ದಂಪತಿಗಳು ಇಲ್ಲಿಗೆ ಬರ್ತಾರ. ಬಂದು ನೋಡಿ ಇಷ್ಟೆಲ್ಲ ಸೇವಾ ಮಾಡೋ ಹೊತ್ನ್ಯಾಗ, ಯಾಕೆ ನೀವು ಆ ಊರಿಂದ ಬಂದು ಈ ಊರಾಗ ಯಾಕೆ ಸೇವೆ ಮಾಡ್ತೈತೆ? ಈ ಊರಾಗ ಜನ ಚಾಲೂ ಮಾಡಿತ್ತು ನೋಡ್ರಿ. ಈ ನಾಗನಸೂರು ಜನ ಚಾಲೂ ಮಾಡಿದಾಗ ಮಕ್ಕಳ ಸಂಬಂಧ ಸೇವಾ ಮಾಡ್ತೀನಿವ, ಅದು ಫಲ ಕೊಡ್ತಾನಂತ ಶಿವಯೋಗಿ ಹೇಳ್ಯಾನ. ನಾವು ಅಲ್ಲಿ ಬಂದೇವಿ ನೋಡಿ. ದಿನಂಪ್ರತಿ ಕಸ ಹೊಡೆದು ಭಾಳ ಕಷ್ಟಕ್ಕದ್ರಿ. ಕಸ ಹೊಡೆದ್ರೆ ಮಕ್ಕಳು ಅಕ್ಕವ ಏನೋ ಹುಚ್ಚಿ, ಅಲ್ಲೇನು ಮಕ್ಕಳಕ್ಕ ಯಾವುದ್ರ ದವಾಖಾನೆಗೆ ಹೋಗಿ ತೋರಿಸ್ಕೊಂಡವ್ರದ್ದು. ಕೆಲವು ಮಂದಿ ಇಲ್ಲಿ ಇರೋರಲ್ರಿ, ಆಯ್ತು ಅಂತ ತಿಳ್ಕೊಂಡು. ಯಾಕಂದ್ರೆ ನಂಬಿಕೆ, ಮನುಷ್ಯನ ನಂಬಿಕೆ ರೀ. ನಾ ಇದನ್ನು ಮಾತು ಹೇಳಬಾರ್ದು ನಿಮ್ಮ ಊರಿಗೆ ರೀ. ನಿಮ್ಮ ಮಹಾರಾಷ್ಟ್ರಕ್ಕೆ ಬಂದಿತ್ತ ಇಲ್ಲ ಗೊತ್ತದು, ವಿಷ್ಣುವರ್ಧನ್ ಮಾಡಿರ್ತಕ್ಕಂಥ ಒಂದು ಫಿಲ್ಮ್ ಯಾವುದ್ರಿ, ಯಜಮಾನ. ಬಿಜಾಪುರಕ್ಕೊಮ್ಮೆ ಬಂದಿತ್ತು ಅದು. ಬಿಜಾಪುರಕ್ಕೆ ಬಂದಿತ್ತು ರೀ. ನೋಡಿರಿ ಆ ಫಿಲ್ಮ್ ನೋಡಿ 12 ವರ್ಷ 3 ಮಂದಿ ಅಣ್ಣತಂಬರು ಬ್ಯಾರೆ ಆಗಿದ್ರು ರೀ. ಅದನ್ನು ನೋಡಿ ಮತ್ತೆ ಕೂಡಿ ಸಂಸಾರ ನಡೆಸಿದ್ರು ಅವರು. ಯಜಮಾನ ಪಿಕ್ಚರ್. ಅವಾಗ ಹುಕ್ಲಿ ಅಂತಕ್ಕಂಥ ಊರೈತ್ರಿ, ಅಲ್ಲೇ ಮಗ್ಲು 20 ಕಿಲೋಮೀಟ್ರ. ಮಾಮ ಅದನ್ನೇನೋ ಫಿಲ್ಮ್ ನೋಡಿ 3 ಮಂದಿ ಬ್ಯಾರೆ ಆದವ್ರು ಮತ್ತೆ ಊರು ಮಂದಿ ಹೇಳಾರ್ದು 3 ಮಂದಿ ಕೂಡಿ ಸಂಸಾರ ನಡೆಸ್ಯಾರತ್ತೆ. ನಾವು 3 ಮಂದಿ ನಿಮ್ಮ ಮಕ್ಕಳದಾವು, 3 ಮಂದಿ ಸ್ವಸ್ಥರದವಿ, ಅದಕ್ಕೆ ಫಿಲ್ಮ್ ನೋಡ್ಕೊಂಡು ಬರು ನಡಿ, ಪಿಕ್ಚರ್ ನೋಡ್ಕೊಂಡು ಬರು ನಡಿ ಅಂದ ಕೂಡಲೇ ಕಂಡಾಬಿಟ್ಟು ಜಿಬಿಟ್ಟಿದ್ನತ್ರಿ ಮಾವ. ನಡ್ಸ್ಕೋತ ಹೊಂಟತ್ತ 20 ಕಿಲೋಮೀಟ್ರ್ ನಡ್ಕೋತ ಬಂದ್ರು. ಕುರ್ಚದ ಮ್ಯಾಗ ಅಲ್ರಿ, ಕಾಂಕ್ರೀಟ್ ನೆಲ ಇರ್ತತಲ್ರಿ, ನೆಲದ ಟಿಕೆಟ್ 5-5 ರೂಪಾಯಿ ಕೊಟ್ಟು ತೊಗೊಂಡು 10 ರೂಪಾಯಿ. ನೆಲದ ಮ್ಯಾಗ ಹೋಗಿ ಕೂತ್ರಿ. ಅದು ಏನು ಅರ್ಬಿ ಮ್ಯಾಗ ಚಿತ್ರ ಬಿದ್ದ ಕೂಡಲೇ ಹಿರೇ ಸಸಿಗೆ ತಲೆ ನೂಸಾಕ ಚಾಲೂ ಮಾಡಿತ್ತು ನೋಡ್ರಿ. ತಲೆ ನೂಸಾಕ ಚಾಲೂ ಮಾಡಿದ ಕೂಡಲೇ ವಾಲ್ರಿ ಮಾಮರ ನಾ ಹೊರಗೆ ಕುಂಡಿರ್ತೀನಿ ಅಣಕಾತ ಹೋಗಿ, ನೀವು 3 ಮಂದಿ 4 ಮಂದಿ ನೋಡಿ ಹುಚ್ಚಿ ಅದನ 10 ರೂಪಾಯಿ ಕೊಡು ಟಿಕೆಟ್ ತೆಗೆದು ಸುಮ್ಕೊಂಡ್ರು ಅಂದಾಗ, ಹಂಗಾರೆ ಒಂದು ಗುಳಿಗೆಯರ ತೊಗೊಂಬ ಅನ್ಲತ್ತಾಕಿ. ಅಲ್ಲೆಲ್ಲಿ ಬರ್ತಾವೆ ಟಾಕೀಸ್ನಾಗ ಗುಳಿಗೆಯರ್ ತೊಗೊಂಬ. ಆ ಕಡೆ ಈ ಕಡೆ ನೋಡಿದಾಗ ನಮ್ಮ ಗುರುಗಳು ಅಂಥವ್ರು ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತಿದ್ರು. ಡಾಕ್ಟ್ರ್ ಅವ್ರು RMP ಡಾಕ್ಟ್ರ್ ತಿರ್ತಾರಲ್ಲ ಆಗಿನ ಕಾಲಕ್ಕೆ. RMP ಡಾಕ್ಟ್ರ್ ಕೂತಿದ್ರು. ಸಾಹೇಬ್ರ ನಾನು ಸಸಿಗೆ ಫಿಲ್ಮ್ ನೋಡಕ್ಕೆ ಕರ್ಕೊಂಬಂದಿನಿ, ಬರೀ ತಲೆ ನೂಸ್ತಾ ಅಂತೇಳಿ ಒಂದು ಅನಾಯಸನ ನವರ್ಜನ್ ಭಾಳ ಫೇಮಸ್ ಗುಳಿಗೆರಾಗ ಒಂದು ಅನಾಯಸನ ಗುಳಿಗೆ ಅಂದ್ರೆ ಡಾಕ್ಟ್ರ್ ಹತ್ರ ಇರತ್ತಾವೆ ನೋಡ್ರಿ. ಈಗ ನೀವು ಹೆಣ್ಮಕ್ಳ ತಲೆಯಾಗ ಪಿನ್ ಇರ್ತಾವೆ, ಹೆರ್ಪಿನ್ ಇರ್ತಾವೆ, ಸೂಜಿ ಇರ್ತಾವೆ, ಇವೆಲ್ಲ ಬೇಕಾದಾಗ ನೀವು ಕೊಡ್ತೀರಿ ನೋಡ್ರಿ. ಒಬ್ಬೊಬ್ರು ಸೂಜಿ ಅವೆಲ್ಲ ಇರ್ತಕ್ಕಂಥ ಪಿನ್ ಕೊಡ್ತಿರಲ್ಲ, ಅವನ ಕಿಸೆದಾಗ ಒಂದು ಗುಳಿಗೆ ಇತ್ತು ಕೊಟ್ಟ. ನೀನು ಸಸಿಗೆ ಹೇಳಪ್ಪ, ಇದು ಚೀಪು ಗುಳಿಗೆ, ಇದು ನುಂಗು ಗುಳಿಗೆ ಅಲ್ಲ, ಚೀಪು ಇರ್ತಾವೆ ನೋಡ್ರಿ. ಚೀಪಿದ್ರೆ ಕಡಿಮೆ ಆಕೈತೆ ಅಂದ ಕೂಡಲೇ ಆತ ತಿಳ್ಕೊಂಡು ಹೆಣ್ಮಗಳು ಬಾಯಾಗ ಹಾಕ್ಕೊಂಡ್ರಿ. ಚೀಪಿದಳ್ರಿ 3 ತಾಸು ಫಿಲ್ಮ್ ನೋಡಿದ್ರಾಗ ತಲೆ ನುಸದಾಗ ಕಡಿಮೆ ಆತ್ರಿ, ಗುಳಿಗೆ ಕರಗಿದ್ದಿಲ್ಲ. ಹೊರಗೆ ಬಂದು ನೋಡ್ತಾಳ್ರಿ ಹೆಣ್ಮಗಳು, ಗುಳಿಗೆ ಕೊಟ್ಟಾನ ಏನು ಕೊಟ್ಟಾನಂತ ಹೊರಗೆ ಬಂದು ನೋಡ್ತಾಳ್ರಿ. ಅವ ಗುಳಿಗೆ ಕೊಟ್ಟಿದ್ದಿಲ್ರಿ, ಪ್ಯಾಂಟಿನ ಗುಂಡಿ ಕೊಟ್ಟು ಬಿಟ್ಟಿದ್ದ ಪುಣ್ಯಾತ್ಮ. ಚಿಪ್ಪತ್ರಿ ಏನಂತ್ರಿ ಅದನ್ನು ಕೊಟ್ಟಿದ್ದು. ಮತ್ತು ನೀವು ಅವುಗಳಿಗೆ ಅದನ್ನು ಕೊಟ್ಟಿರಪ್ಪ, ಮತ್ತು ಪ್ಯಾಂಟಿನ ಗುಂಡಿಗೆ ಗುಳಿಗಿನ ಕೊಡ್ರಿ ನೀವು. ನಂಬಿಕೆ ಅಂತಕ್ಕಂಥದ್ದು ಸಾಂಬನ ಒಲಿಮೆ. ನೋಡ್ಬೇಕು, ಸೇವೆ ಮಾಡ್ತಕ್ಕಂಥ ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ. ದೊರೆತಿದನು ಬಳಸಿದವನು ಧರೆಯೊಳಗೆ ಧನ್ಯ. ಎಷ್ಟೇ ಹೇಳಿದ್ರು ಸಹಿತ ಬಂದ ಅಣ್ಣವರು ಗಂಡ ಐತಿ ಯಪ್ಪ ಬಂದು ಹಿಂಗಂತಾರೆ. ಜನ ಹೆಂಗೆ ಮಾಡೋದು? ಜನರ ಮಾತು ತಲೆ ಕೆಡಿಸ್ಕೋಬೇಡ ತಾಯಿ, ಜನರ ಮಾತು ತಲೆ ಕೆಡಿಸ್ಕೋಬೇಡ. ಯಾವ ರೀತಿ ಬಸವಣ್ಣ ನೋಡಿ ಬರಿತನ ವಚನ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಚಿಂತೆ. ನಿನಗೇನಿರಬೇಕು? ಸೇವಾ ಮಾಡೋದು ಒಂದೇ ಚಿಂತೆ ಇರಬೇಕು. ಮತ್ತೊಂದು ಜನರ ಮಾತು ತಲೆ ಹಂಗು ಅನ್ನವ್ರ ಹಿಂಗು ಅನ್ನವ್ರಿ. ಯಾಕಂದ್ರೆ ನೋಡ್ರಿ, ಹಂಗು ಅನ್ನವ್ರು ಹಿಂಗು ಅನ್ನವ್ರಿ. ಈಗ ನಮ್ಮ ಮನೆ ಇಂಡಿ ಮ್ಯಾಗ ಆದ ಬಂದೇವ್ರಿಗೆ ಒಬ್ಬ ಪರಿಚಯ, ಇಂಡಿಯಾ ಪುರಾಣ ಮಾಡಿದ್ವಿ 2 ವರ್ಷದಿಂದ. ನೀವು ಮಸೂತವ್ರು ಹೌದಲ್ರಿ, ಪುರಾಣಕ್ಕೆ ಬಂದು ನಮ್ಮ ಊರಿಗೆ. ಹೌದಪ್ಪ ಅಂದೆ ನಾ. ಇಂಡಿ ತಾಲೂಕು ಅಲ್ಲಿ ಒಂದು ಓತಾಳದ ಬರೆದು ಹೋಗಿದ್ದೇವ್ರಿ. ಹೌದಪ್ಪ, ಏನು ಪುರಾಣ ಹೇಳಿದ್ರಿ ಮುತ್ಯಾರ. ಆ ಪುರಾಣದಾಗ ಒಂದು ಏನು ಕತ್ತಿ ಹೇಳಿದ್ರಲ್ಲ, ಎಲ್ಲಿ ಕತ್ತಿ ಕಂಡು ಕೂಡಲೇ ಕತ್ತಿ ಮುಖದಾಗ ನಿಮ್ಮ ಮುಖಾನ ಕಾಣತೈತೆ ಅಂದವು. ಹೆಂಗಾಗಿರಬೇಡ್ರಿ, ಕತ್ತಿ ಮುಖದಾಗ ನಿಮ್ಮ ಮುಖ ಕಾಣ್ತೈತೆ ಅಂದ್ರೆ ಹೆಂಗಾಗಿರಬೇಡ. ಅಂದರೆ ಜನ ಹಂಗು ಅನ್ನವ್ರೆ ಹಿಂಗು ಅನ್ನವ್ರೆ. ಆ ಜನರ ಮಾತು ಕೇಳಬೇಡ. ಸೇವಾ ಅಂದರೆ ಈ ಕಸ ಗೂಡಿಸಿದ್ರೆ
ಮನೆ ಕಸ ಗೂಡ್ಸೋದು ಬೇರೆ ರೀ, ಮಠದ ಕಸ ಗೂಡ್ಸೋದು ಬೇರೆ. ಹೆಂಡತಿ ಕೈಯಾಗ ಕಸ ಗುಡಿಸೋದು ಬೇರೆ, ಗುರುಗಳ ಕೈಯಾಗ ಸೇವಾ ಮಾಡೋದು ಬೇರೆ. ಭಾಳ ವ್ಯತ್ಯಾಸ ಅದ. ಹಿಂದೆ ನೀವೆಲ್ಲ ಕೇಳಿರಿ, ನಿಮಗೆ ಹೇಳ್ಯಾರ. ನಾನು ನೆನಪು ಮಾಡ್ಕೋತ ಬರ್ತೀನಿ ನೋಡ್ರಿ. ರೇವಣ ಸಿದ್ದೇಶ್ವರಪ್ಪ ಅವ್ರು ಇದ್ದಾಗ ಹೇಳ್ಯಾರ ನಿಮಗೆ. ಸುಮಾರು 40 ವರ್ಷ ಕಸ ಹೊಡಲು ಒಬ್ಬ ಹೆಣ್ಮಗಳು. 40 ವರ್ಷ ಕಸ ಹೊಡಲು ಹಾಲಕೇರಿ ಅಂತಕ್ಕಂಥ ಊರು ಬರ್ತದೆ. ಅಲ್ಲಿ ಒಬ್ಬರು ಗುರುಗಳು, ಇಟಗಿ ಭೀಮಮ್ಮನ ಗುರುಗಳು, ಒಬ್ಬ 500 ಎಕರೆ ಜಮೀನ್ದಾರ್ತಿ ಗೌಡತ್ರಿ, ದಿನಾ ಕಸ ಹೊಡ್ಯಾಕ. ಆ ಮಠದ ಗುರುಗಳು ಕೇಳಿರುತ್ತೆ, ಏನು ಹೇಳುದ್ರಾಗ ಈಗೆಲ್ಲ ಪರಿಸಿ ಬಂದಾವ ಬಿಡ್ರಿ, ಅವ ಸ್ವಚ್ಛ ಕಸ ಹೊಡಿತೀರಿ ನೀವೆಲ್ಲ, ಇದು ಮಾಡ್ತೀರಿ. ಆಗೆಲ್ಲ ಸಗಣಿ ಮಠ ಸಾರಿಸ್ಬೇಕಲ್ಲ, ಇದನ್ನ ಯಾರು ಎಷ್ಟು ಸ್ವಚ್ಛ ಸಾರಿಸಿ ಕಸ ಹೊಡೆದು ಹೋಗಿರ್ತಾರೆ ಯಾರು ಗೊತ್ತಿಲ್ರಿ ಅಪ್ಪಾರ. ಒಂದು ದಿವ್ಸ ನೋಡ್ರಿ ಕೂತ ಬಿಟ್ರು ಅದು ಗುರುಗಳು. ಒಂದು ದಿವಸ 4 ಗಂಟೆಗೆ ಕಸಬರಿಗೆ ತಕ್ಕೊಂಡು ಹೆಣ್ಮಗಳು ಮಠಕ್ಕೆ ಬಂದಳು. ಇನ್ನು ಕಸಬರಿಗೆ ಒಗದು ಗದ್ದಿಗೆ ನಮಸ್ಕಾರ ಮಾಡಿ ಶರ್ರಗೆ ಹಿಂಗೆ ಸುತ್ತಿ ಸೊಂಟಕ್ಕೆ ಹಿಂಗೆ ಸೊಂಟದಾಗ ತುರುಕೊಂಡು ಇನ್ನು ಕಸ ಗುಡಿಸ್ಬೇಕು ಅನ್ನೋದ್ರಾಗ ಅಪ್ಪವ್ರು ಕೇಳಿದ, ಯಾರವರು? ನಾನ ರೀ ಅಪ್ಪರ, ಪನಿಯಮ್ಮ ಗೌಡ್ತಿ. ಅಲ್ಲವ, ನಿನ್ನ ಮನ್ಯಾಗ 50 ಆಳು ಇಟ್ಕೊಂಡು ಕೆಲಸ ಮಾಡ್ಸಾಕಿ ನನ್ನ ಮಠದ ಕಸ ಯಾಕೆ ಹೊಡ್ಯಾಕ ಬಂದಿ ಅಂದ್ರೆ ಅತ್ತವ್ರು. ಯಪ್ಪ, ನಿನ್ನ ಮಠದ ಕಸ ಅಟ್ಟ ಹೊಡ್ಯಾಕತ್ತಿಲ್ಲ, ನಿನ್ನ ಮಠದ ಕಸ ಹೊಡೆದು ನನ್ನ ಮನಸ್ಸಿನ ಕಸನೂ ಹೊಡ್ಕೊಳಕತ್ತೀನಂತ ಪನಿಯಮ್ಮ ಗೌಡ್ತಿ ಹೇಳ್ತಾಳೆ. ಪನಿಯಮ್ಮ ಗೌಡ್ತಿ ಹೇಳ್ತಾಳೆ. ಅವಾಗ ಅಂದ್ರತ್ತ, 8 ವರ್ಷ ಆತ ತಂಗಿ ನನ್ನ ಮಠದ ಕಸ ಹೊಡ್ಯಾಕತ್ತಿ, ನನಗೆ ನೆನಪಿಲ್ಲಪ್ಪ ಅಂದ್ಲತ್ತಾಕಿ. 40 ವರ್ಷ ಹೊಡೆದಾಳ ನೋಡಿ. ನಾವು ಒಂದಿಟ್ಟು ಏನರ ಕಸ ಹೊಡೆದ್ರೆ ಜಾತ್ರೆಯಾಗ ಬಂದು ಓಡ್ಯಾಡಿ ನೀಡಿದ್ರೆ, ನಾನು ನೀಡಿ ಬಂದೆಪ್ಪ, ನಾನು ಮಠದಾಗ ಕಸ ಹೊಡೆದ್ನಪ್ಪ, ಸುಮಾರು 100 ಮಂದಿಗೆ ನಾವು ಹೇಳ್ತೇವ್ರಿ. ಆದ್ರೆ 40 ವರ್ಷ ಸೇವಾ ಮಾಡಿದ್ರೆ ಹೆಣ್ಮಗಳು ಒಬ್ಬರು ಮುಂದೆ ಮಿಸಿಗಿಲ್ಲ. ನಿನ್ನ ಭಕ್ತಿಗೆ ನಾ ಮೆಚ್ಚಿನ, ಏನು ಬೇಕು ಹೇಳು ಮಗಳೇ ಅಂದ್ರತ್ತವ್ರು. ನಾವು ನೀವು ಆಗಿದ್ರೆ ಹೊಲಾರ ಮನೆಯರ ಸಂಪತ್ತರ ಕೇಳ್ತಿದ್ದೇವೆ. ಆಕೆ ಏನು ಕೇಳ್ತಾಳೆ? ನೀ ಕೊಡ್ತೀಯಪ್ಪ, ಆದ್ರೆ ನನಗೆ 2 ವರ ಕೊಡ್ಬೇಕಂದ್ಲತ್ತಾಕಿ ನೋಡಿ. 2 ವರ ಅಲ್ಲ, ಒಂದ ಕೇಳ್ತಾಳತ್ತ ಮಾಡಿದ್ರೆ 2 ಕೇಳ್ತೀಯಲ್ಲ, ಕೇಳು ಮಗಳೇ ಅಂದ ಕೂಡಲೇ ಕೈ ಮ್ಯಾಗ ಕೈ ಹಾಕ್ಯಪ್ಪ ಅಂದ ಕೂಡಲೇ ಕೈ ಮ್ಯಾಗ ಕೈ ಗುರುಗಳು ಹಾಕ್ತಾರೆ. ನನಗೇನು ವರ ಕೊಡ್ಬೇಕಂದ್ರೆ, ನಾ ಸಾವು ಕಾಲಕ್ಕೆ ನೀ ಬರೇ ಗುಡ್ಡ ಗಂವಾರ ಹಿಮಾಲಯ ಆ ಪರ್ವತ ಈ ಪರ್ವತ ಅನುಷ್ಠಾನಕ್ಕೆ ಹೋಗವ, ನಾ ಸಾಯು ಕಾಲಕ್ಕೆ ನನ್ನ ಮಗ್ಲಿರಬೇಕು, ನಿನ್ನ ಪಾದೋದಕ್ಕೆ ತಗೋಬೇಕು, ನಿನ್ನ ಪಾದೋದಕ್ಕೆ ತಕ್ಕೊಂಡು ನಾ ಲಿಂಗದಾಗ ಆಗಬೇಕು. ಇದು ಮೊದಲನೇ ವರ ಅಂತ ಹೇಳ್ತಾಳೆ ಹೆಣ್ಮಗಳು. ನೋಡ್ರಿ, ಗುರುಗಳ ಪಾದೋದಕ್ಕೆ ತಕ್ಕೊಂಡು ನಾ ಲಿಂಗದಾಗ ಆಗ್ತೀನಿ ಅನ್ನುವಂಥದ್ದನ್ನು ಪನಿಯಮ್ಮ ಗೌಡ್ತಿ ಮಾತು ಕೇಳಿ ಆನಂದ ಬಾಷ್ಪ ಗುರುಗಳಿಗೆ ಕಣ್ಣೀರು ಬರ್ತಾವ್ರಿ. ಆನಂದ ಬಾಷ್ಪ ಅಂದ್ರೆ ಹೆಂಗ್ರಿ? ನೀವು ಪರೀಕ್ಷೆ ಮಾಡ್ರಿ, ನೀವು ಸಂತೋಷ ಹೆಚ್ಚಾದಾಗ ಈ ಕಡೆ ನೀರು ಬಂತು ಅಂತಂದರೆ ಇದು ರುಚಿ ಇರ್ತದ್ರಿ, ಇದು ಕಣ್ಣೀರ. ಇಲ್ಲಿ ಬಂದದ್ದು ಉಪ್ಪು ಇರ್ತದೆ, ನೀವು ಪರೀಕ್ಷೆ ಮಾಡಿರಿ. ಈಗಲ್ಲದು ಆನಂದ ಆದಾಗ ಬರ್ತದೆ ನೋಡ್ರಿ. ಹಿಂಗೆ ನೀರು ಬತ್ತಂದ್ರೆ ರುಚಿ ಇರ್ತದೆ, ಇಲ್ಲಿ ಬತ್ತಂದ್ರೆ ಉಪ್ಪು ಇರ್ತದೆ. ಇದು ದುಃಖದ ಕಣ್ಣೀರು, ಇದು ಆನಂದದ ಕಣ್ಣೀರು. ಇದು ಸಂಸಾರದ ಜಂಜಾಟದ ಕಣ್ಣೀರು, ಇದು ಗುರು ಸೇವೆಯ ಆನಂದದ ಕಣ್ಣೀರು. ಆಯ್ತ ಮಗಳೇ, ನಾ ಎಲ್ಲೇ ಇದ್ರೂ ನಿನ್ನ ಹತ್ರ ಬಂದು ಪಾದೋದಕ ಕೊಡ್ತೀನಿ, ಅವಾಗ ನೀ ಪ್ರಾಣ ಬಿಡಾಕತ್. ಇನ್ನು 2ನೇ ವರ ಏನು? 2ನೇ ವರ ಏನು? ಎಷ್ಟು ಚಂದ ಕೇಳ್ತಾಳೆ ನೋಡ್ರಿ. 2ನೇ ವರ ಏನು ಕೊಡಬೇಕಪ್ಪ ಅಂದರೆ, ನಿನ್ನ ಮಠದ ಕಸ ಹೊಡೆದು 40 ವರ್ಷ ಕಸ ಹೊಡೆದು ಕಸಬರಿಗೆ ಸೌದು ಹೋಗಿಬಿಟ್ಟಾವು. ಇನ್ಯಾರ್ಡ್ ಹೊಸ ಕಸಬರಿಗೆ ಕೊಡಿಸಿಬಿಡು, ಸಾವು ತನಕ ನಿನ್ನ ಮಠದ ಕಸ ಹೊಡೆದು ನಾ ಮುಕ್ತಿ ಹೊಂತೀನಂತಳ ಪನಿಯಮ್ಮ ಗೌಡತಿ. ಮುಕ್ತಿ ಹೊಂತೀನಂತ. ಇವತ್ತ್ಯಾರು ಹೊಡಿತಾರೇನ್ರಿ? ನಾ ಈ ಮಾತನ್ನು ನೆನಪು ಮಾಡಬಾರ್ದು ನಿಮಗೆ. ನಮ್ಮ ಊರಿಗೆ ಒಂದು ರೆಡ್ಡಿಯರ್ ಮಂದಿ ಮಾಡ್ರಿ, ನೀವೆಲ್ಲ ಇಲ್ಲಿ ಪಂಚಮ ಸಾಲಿಯರು ಭಾಳ. ನಮ್ಮ ಊರಾಗ ಹೇಮರೆಡ್ಡಿ ಮಲ್ಲಮ್ಮನ ರೆಡ್ಡಿಯರು ಭಾಳ. ಒಂದು ಕನ್ಯಾ ನೋಡ್ರಿ, ಮುತ್ತಾರ 8 ದಿವಸ ಅಡ್ಡಾಡ್ತಾರೆ. ನಮ್ಮ ಮಗನಿಗೆ ಅಥವಾ ಒಬ್ಬ ಹೆಣ್ಮಗಳು ಹೇಳಿದಳ್ರಿ, ಅದು ಗದಗ ಹತ್ರ ಒಂದು ಊರಿತ್ರಿ. ಆ ಊರಿಗೆ ಹೋಗಿ ನಾವು ಕನ್ಯಾ ನೋಡಿದೇವ್ರಿ. ಆಗಿನ ಕಾಲಕ್ಕೆ ಒಬ್ರು ಗುರುಗಳು ಕರ್ಕೊಂಡು ಹೋಗಿದ್ರು ಕನ್ಯಾ ನೋಡಕ್ಕೆ. ಈಗ ಯಾರೂ ಕರ್ಕೊಂಡು ಹೋಗಂಗಿಲ್ಲ ರೀ, ಈಗ ಯಾರೂ ಹೋಗಂಗಿಲ್ಲ. ಮೊದಲು ಹೋಗಿ ಬಂದು ಅವರೆಲ್ಲ ವರನ ನೋಡ್ಕೊಂಬಂದ ಮೇಲೆ ಒಳಗೊಮ್ಮೆ ಆ ತಾಳಿ ಕಟ್ಕೊಂಡು ಬಂದು ಆಶೀರ್ವಾದ ಮಾಡ್ರಿ ಮುತ್ತಾರ ಅಂತಾರೆ. ಈಗ ಆಗಿನ ಕಾಲಕ್ಕೆ ಹಂಗೆ ಇದ್ದಿದ್ದಿಲ್ಲ. ಅವಾಗ ನೋಡ್ರಿ ಹೆಣ್ಮಗಳು ಎಲ್ಲ ಕರೆಕ್ಟ್ ಇತ್ತು, ಕಾಲ ಕರೆಕ್ಟ್, ಕೈ ಕರೆಕ್ಟ್, ಆವಿಷ್ಯ ರೇಖೆ ಇತ್ತು, ಗಂಡನ ರೇಖೆ ಇತ್ತು, ಅಣ್ಣದ ರೇಖೆ ಇತ್ತು. ಹೆಣ್ಮಕ್ಳ ಎಡಗೈ ಒಳಗೆ ಅದು ಇರ್ತದೆ ತಾಯಂದ್ರೆ, ಅದು ಎಲ್ಲ ಕರೆಕ್ಟ್ ಐತ್ರಿ. ಅವಾಗ ಆಕಿ ಏನಂದ್ರಿ, ಆಕಿಗೆ ಅಡುಗೆ ಮಾಡಕ್ಕೆ ಬರ್ತೈತಿಲ್ಲ ಕೇಳ್ರಿ ಅಂದ ಬಸವಣ್ಣ. ನಾ ಏನು ಕೇಳಿಬಿಟ್ಟಿನಿ, ನಿನಗೆ ಅಡುಗೆ ಮಾಡಕ್ಕೆ ಬರ್ತೈತಿಲ್ಲ ತಂಗಿ ಅಂದೆ. ಏಟು ಜಡ್ಡು ಬರ್ತೈತಿ ರೀ ಮುತ್ತಾರ ಅಂದ್ಲಕ್ಕಿ. ಅದು ನನಗೆ ಗೊತ್ತಾಗಲಿ, ನಾವು ಸ್ವಲ್ಪ ಸಾಲಿ ಕಲ್ತವ್ರು.
ಜಡ್ ಬರ್ತೈತೆ ಅಂದಾಳ ಬೇ ಅಂತಂದೆ. ಭಾರಿ ಆಯ್ತು ಬಿಡ ತಿಳ್ಕೊಂಡು ಆಯ್ತು ಕರ್ಕೊಂಡು ಬಂದೇವ್ರಿ. ಮುಂದೆ ಮದುವೆ ಆಯ್ತು, ಮನೆಗೆ ಬಂದ್ಲು. 9 ತನಕ ಮಕ್ಕೊಳಕ್ರಿ, 9 ತನಕ ಮಕ್ಕೊಳಕ್ಕೆ ನೋಡ್ರಿ. 9 ತನಕ ಮಕ್ಕಳು ನಮ್ಮ ಕರ್ನಾಟಕದಾಗ್ಯವ ಬರೀ ಪಂಚಾಂಗ ಭಾಳ, ಚೀಟಿ ಭಾಳ, ಧಾರ ಭಾಳ ಇಲ್ಲಿ ಇರಬೇಕು. ಮಾನ್ಯ ಒಬ್ಬ ಹೆಣ್ಮಗಳು ನಿಮ್ಮ ಕಡೆ ಫ್ರೀ ಇರ್ಲಾಕಿಲ್ಲ. ಹೆಣ್ಮಕ್ಳಿಗೆ ಬಸ್ ಫ್ರೀ ಅದಾವೇನ್ರಿ ಇಲ್ಲಿ? ಈ ಮಹಾರಾಷ್ಟ್ರದಾಗ ಬಸ್ ಫ್ರೀ ಇಲ್ಲ. ಮಾನ್ಯ ಕರ್ನಾಟಕದ ಪುರಾಣ ಹೇಳಕ್ಕೆ ಹೋಗಿನ್ರಿ. ಮುತ್ಯಾರ ಸಿದ್ದರಾಮಯ್ಯ 2,000 ರೂಪಾಯಿ ಹಾಕ್ಲಾರ್ದು 6 ತಿಂಗಳಾತು, ಒಂದು ಕೊಳ್ಳಿಗೆ ಚೀಟಿಯರ ಕಟ್ರಿ ಅಂದ್ಲಕ್ಕೆ. ಯಾರಿಗೆ ಕಟ್ಲಿ ಅವ ಚೀಟಿ? ಆ ಸಿದ್ದರಾಮಯ್ಯ ಕೊಳ್ಳಿಗೆ ಕಟ್ಟಿ ಬರ್ರಿ ಅಂದ್ಲಕ್ಕೆ. ಹೌದಲ್ರಿ? ರೊಕ್ಕ ಬರ್ಲಿಕ್ಕೆ ಅದು ಹೀಗೆ ಗತ್ತಾರೆ. ಅವಾಗ ನೋಡಿ ಯಪ್ಪ ಒಂದು ಚೀಟಿ ಕಟ್ಟಿಕೊಡ್ರಿ, ನಸಿನಾಗ ನಮ್ಮ ಸಸಿ ಎದ್ದು ಮನೆ ಕಸ ಹೊಡ್ಯಂಗೆ ಮಾಡ್ರಿ ಅಂದ ಕೂಡಲೇ ಚೀಟಿ ಬೇಡ, ಏನೂ ಬೇಡ. ಅತ್ತಿ ಮಾವ ಗಂಡ 3 ಕಸದವರೆಗೆ ತೊಗೊಂಡಾಕಿನ ಮಕ್ಕೊಂಡು ಕೋಲಿಗೆ ಹೋಗ್ರಿ ನೀವು. ಅತ್ತಿ ಮಾವ ಗಂಡ 3 ಕಸವರೆಗೆ ತೊಕ್ಕೊಂಡು ಮನೆಗೆ ಹೋಗ್ರಿ. ಆಕಿ ಮಕ್ಕೊಂಡು ಕೋಲ್ಯಾಗ 4 ಕಸ ಹೊಡಿತೀನತ್ ಮೊದಲು ಅನ್ಬೇಕು ಮಾವ, 4 ಕಸ ಹೊಡಿತೀನಿ ಅನ್ಬೇಕು ಅತ್ತಿ, ಮೊದಲು 4 ಕಸ ಹೊಡಿತೀನಿ ಅನ್ಬೇಕು ಗಂಡ. ಎಟ್ಟಂದ್ರೆ ನಾಚಿಕ್ ಬಂದು 7 ತಳತ್ತು ಕಳಿಸಿಬಿಟ್ಟು ಬಸವಣ್ಣ ಅಲ್ಲಿ ಹೋಗಿ ಉಲ್ಟಾ ಆಗಿಬಿಟ್ಟೈತೆ ಅದು. ಇದು ಹೋಗಿ ಗಂಡ 4 ಕಸ ಹೊಡಿತೀನಿ ಅಂತೈತಿ. ಅವಾಗ ಆಕಿ ಅತ್ತಿ 4 ಕಸ ಹೊಡಿತೀನಿ ಅಂತೈತಿ, ಮಾವ ಕಸ ನಾ ಹೊಡಿತೀನಿ ಅಂದ ಕೂಡಲೇ ಆಕಿ ಕೌದಿ ಹಚ್ಕೊಂಡಿಲ್ಲ ಹಗರ ತೆಗೆದ. ಹಿಂಗ್ಯಾಕೆ ಜಗಳಾಡಕತ್ತೀರಿ? 4 ಕಸ ಹೊಡಿತೀನಿ, 4 ಕಸ ಹೊಡಿತೀನಿ, 4 ಕಸ ಹೊಡಿತೀನಿ ಅಂದ ಕೂಡಲೇ ಅಕ್ಕಿ ಅಂದತ್. ಹಂಗ್ಯಾಕೆ ಜಗಳ ಮಾಡ್ತೀರಿ? ಮುಂಜಾನೆ ಒಬ್ರು ಹೊಡ್ರಿ, ಮಧ್ಯಾಹ್ನಕ್ಕೊಬ್ರು ಹೊಡ್ರಿ, ಸಂಜೆಗೊಬ್ರು ಹೊಡ್ರಿ ಅತ್ತ ಮಕ್ಕೊಂಬಿಟ್ಲತ್ತ. ಮಾವ ಅನ್ನತ್ತೆ ಉಪ್ಪಿಟ್ಟು ತಯಾರಾಗ ತುಂಡು ಮಕ್ಕಳು ಹೇಳ್ತಂಗೆ ಅನ್ನತ್ತ. ಹಿಂಗಿದ್ರೆ ಅಕ್ಕವಲ್ರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಮಹಾ ತಾಯಿ ನೋಡಬೇಕು. ಅಲ್ಲಿರ್ತಕ್ಕಂಥ ಮಹಾನುಭಾವಳು ಬಂಗಾರಮ್ಮ ನೋಡ್ಬೇಕು. ಗಂಡ ಹೆಂಡರ ಪ್ರೇಮ ತಪ್ಪಿದ್ದಿಲ್ಲ. ಅದಕ್ಕೆ ಒಬ್ಬ ಕವಿ ಬರೀತಾ ನೋಡು, ಗಂಡ ಹೆಂಡರ ಚಂದ ಗಂಧ ತೀಡಿದಂಗ ಅಂತೇಳಿ ಕಂಡು. ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಬಂಗಾರದಾಗ ಬಳೆ ಚಂದ. ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಬಂಗಾರದಾಗ ಬಳೆ ಚಂದ. ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರಿಮಣಿ ಸರ ಬಲು ಚಂದ, ಕರಿಮಣಿ ಸರ ಬಲು ಚಂದ. ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ. ಎಂಡ ಭೂಹಿತವಲ್ಲ ಹಿತ್ತಾಳೆ ಬಾಂಡವಲ್ಲ, ಎಂಡ ಭೂಹಿತವಲ್ಲ ಹಿತ್ತಾಳೆ ಬಾಂಡವಲ್ಲ, ಮುತ್ರಾಣಿ ಕಟ್ಟಿ ನೆರಳಲ್ಲ, ಮುತ್ರಾಣಿ ಕಟ್ಟಿ ನೆರಳಲ್ಲ. ಹೆಣ್ಣಿಗೆ ಹುಟ್ಟಿದ ಮನೆಯೂ ಸ್ಥಿರವಲ್ಲ, ಹುಟ್ಟಿದ ಮನೆಯೂ ಸ್ಥಿರವಲ್ಲ. ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ. ತಂಗಾಳ ರೊಟ್ಟಿಯಲ್ಲ ತಂಗಿ ಬೀಗತಿಯಲ್ಲ, ತಂಗಾಳ ರೊಟ್ಟಿಯಲ್ಲ ತಂಗಿ ಬೀಗತಿಯಲ್ಲ, ತಾಯಿಗೆ ಬೈದವಳು ಮಗಳಲ್ಲ, ತಾಯಿಗೆ ಬೈದವಳು ಮಗಳಲ್ಲ. ರಾಜದೆ ಗಂಡಾಗ ಬೈದವಳು ಗರತಿಯಲ್ಲ, ಗಂಡಾಗ ಬೈದವಳು ಗರತಿಯಲ್ಲ. ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ, ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ.
ಕರಿಸೀರಿ ಹುಡಬೇಡ ಕಡಿವಾಣ ಬಿಡಬೇಡ ಕರಿಸೀರಿ ಹುಡಬೇಡ ಕಡಿವಾಣ ಬಿಡಬೇಡ ನಡುಬೋಣಿಯಲ್ಲಿ ನಿಂತು ನಗಬೇಡ ನಡುಬೋಣಿಯಲ್ಲಿ ನಿಂತು ನಗಬೇಡ ನನ್ನ ಮಗಳೇ ತವರಿಗೆ ಮಾತು ತರಬೇಡ ತವರಿಗೆ ಮಾತು ತರಬೇಡ ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಗಂಧ ಹೆಂಡರು ಚಂದ ಗಂಧ ಕುಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಅತ್ತೆ ಬೈದರು ಹಪ್ಪು ಮಾವ ಬೈದರು ಹಪ್ಪು ಅತ್ತೆ ಬೈದರೆ ಹಪ್ಪು ಮಾವ ಬೈದರು ಹಪ್ಪು ಹಣಚಿಯ ಪಟ್ಟು ನಿನಗೊಪ್ಪು ಹಣಚಿಯ ಪಟ್ಟು ನಿನಗೊಪ್ಪು ನನ್ನ ಬಾಲೆ ಚೊಚ್ಚೀಲ ಬಸಿರು ನಿನಗೊಪ್ಪು ಚೊಚ್ಚೀಲ ಬಸಿರು ನಿನಗೊಪ್ಪು ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಗಂಧ ಹೆಂಡರು ಚಂದ ಗಂಧ ಕುಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಹೊತ್ತು ಮುಳುಗಿದರೇನು ಕತ್ತಲಾದರೇನು ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ್ನ ಗುಡಿಗೆ ಬರುವೇನು ಅಪ್ಪ ನಿನ್ನ ಗುಡಿಗೆ ಬರುವೇನು ಅಪ್ಪ ನಿನ್ನ ಗುಡಿಗೆ ಬರುವೇನು ಬಸವೇಶ ಮುತ್ತಿನ ಕದವ ತೆಗೆದೇನು ಮುತ್ತಿನ ಕದವ ತೆಗೆದಿರು ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಕೊರಳಾಗ ಕರಿಮಣಿ ಸರ ಬಲು ಚಂದ ಕರಿಮಣಿ ಸರ ಬಲು ಚಂದ ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಗಂಡ ಹೆಂಡರು ಚಂದ ಗಂಧ ಕುಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ. ಹಾಲು ಯಾಕ್ರಿ ಏನೋಟ್ ಹೇಳಲೆ ಮುಗಿಸ್ಲೆ ನಮ್ಮ ಕೂಡ ಮಾತಾಡಂಗಿಲ್ಲ ರೀ ಮಾತು ಬಿಟ್ರಿ ನಮ್ಮ ಕೂಡ ನಮ್ಮ ಭಾಷೆ ತಿಳಿತಿದ್ರು ನನ್ನ ಶಬ್ದ ಅರ್ಥ ಆಕೈತ್ರಿ ಯಾರಿಗೆ ತಿಳಿಯಂಗಿಲ್ಲ ಒಂದಿಟ್ಟು ಚಪ್ಪಾಳೆ ಬಿಡ್ರಿ ನೋಡು ಹಾಂ 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 ಐತಿ ಕಂಪ್ನಿ ಐತಿ ಇಲ್ಲಿ ಒಳಗೆ ನಿಮಗೆ ಗೊತ್ತಾಕದ್ರಿ ಸರ್ ನನ್ನ ಭಾಷೆ ಗೊತ್ತಾಕದ್ರಿ ಇಲ್ಲರಿ ನೀವು ಮೊಬೈಲ್ ನೋಡ್ಕೊತ ಕೂತ್ರೆ ಹೆಂಗೆ ಗೊತ್ತಾಕತ್ತೆ ನಿಮಗೆ ಮೊಬೈಲ್ ಕಿಶೆದಾಗ ಇಟ್ಕೊಳ್ರಿ ಯಾಕಂದ್ರೆ ನೋಡಿ ತಾಯಂದ್ರೆ ನಾನು ಈ ನಿನ್ನೆ ಪ್ರಾರಂಭ ಮಾಡಿ ಇವತ್ತು ಪ್ರಾರಂಭ ನೀವು ಮೊಬೈಲ್ ಇದ್ದವರು ಕೂಡ ಮೊಬೈಲ್ ತೊಗೊಂಬರ್ರಿ ಬ್ಯಾಡ ಅನ್ನಂಗಿಲ್ಲ ಸೈಲೆಂಟ್ ಇಡ್ರಿ ಅಥವಾ ಏನಾರ ಒಂದು ಸ್ವಲ್ಪ ಸ್ವಿಚ್ ಆಫ್ ಇಡ್ರಿ ಇದೊಂದು ದೊಡ್ಡ ತಪಸ್ಸು ಮಾಡಿದಂಗೆ ಅಪ್ಪ ಅವ್ರು ಬಂದರು ಜಯ ಮಂಗಲಂ ಜಯ ನಮ बसवलिंगेश्वर महाराज की, रेवन सिद्धेश्वर महाराज की, सन्मुख शिवयोगी महाराज की, ಸಕಲ ಗರ್ಭ ದರ್ಶು ಅಂತಕ್ಕಂಥದ್ದನ್ನೇ ನಾನು ಹೇಳಿ ಅಪ್ಪಾಜಿಯವರಿಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಶತಮಾನದಲ್ಲಿ ನಿಮ್ಮ ನಾಗನ ಸೂರಿನಲ್ಲಿ ಶಿವ ಸಾಂಬಜೆ ನಮ ಪಾರ್ವದೇವದೇ ಶಿವ ಹರ ಹರ ಮಹಾದೇವ ಬಸವಲಿಂಗೇಶ್ವರ ಮಹಾರಾಜ್ ಕಿ.
रेवण सिद्धेश्वर महाराज की। शिव सांब जय नमः। शिव हर हर महादेव। ಶರಣ ದಂಪತಿಗಳು ಯಾವ ರೀತಿ ನಾಗನ ಸೂರಿನ ಗುರು ಸನ್ಮುಖ ಶಿವಯೋಗಿ ಹೇಳಿದ ವಾಕ್ಯದಂತೆ ಎಷ್ಟು ವರ್ಷ ಸೇವೆ ಮಾಡಿದ್ರು ಅನ್ನೋದು ಪದದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ. ದೀಪ್ಚಂದ್ ಹೇಳು. ಅಂದು ನಂದಿಯು ಮಹಾರಾಷ್ಟ್ರ ಚಂದ ಕರಜಿಗೆ ಗ್ರಾಮದಂಪ ಒಂದು ಸೇವೆಯ ಮಾಡಿ ಗುರುವಿನ ಮನವು ಗೆದ್ದಿಹರು. ಬಂದ ಬಂಗಾರಮ್ಮ ತಾಯಿಯು ಕಂದನಾಗುತ್ತ ಬೆಳೆದು ಜಗದ ಮಂದ ಬುದ್ಧಿಯ ಜನರು ತಿದ್ದಲು ಹೋಗಬೇಕು ನೀ. ಅಷ್ಟ ವರ್ಷವು ಕಳೆದು ನಂತರ ಶ್ರೇಷ್ಠ ಹೊಂಗನಸುಗಳು ಆ ಸೃಷ್ಟಿಗೊಡೆಯನು ಮೂಡಿ ಬಂದನು ತಾಯಿ ಗರ್ಭದಲ್ಲಿ. ದಟ್ಟವಾಗಿಯ ಸುದ್ದಿ ಹರಡಿತು ಕಷ್ಟ ಕಳೆಯಿತು ಬಂಗಾರಮ್ಮ. ಎಷ್ಟು ಹೇಳಲಿ ಮನದ ಸಂತ ಹೇಳತಿರದಷ್ಟು ಹೇಳತಿರದಷ್ಟು ಹೇಳತಿರದಷ್ಟು. ನೋಡಿ, ಗುರು ಸೇವೆ ಮಾಡಿದಾಗ ಗುರು ಮೆಚ್ಚುಗೆಯನ್ನು ಪಡೆದಾಗ ಪರಮಾತ್ಮ ಪಾರ್ವತಿ ಸಹಿತ ಸಂತೋಷಪಟ್ರಂತ. ಪಾರ್ವತಿ ಅನ್ಲತ್ತ ಇಷ್ಟೆಲ್ಲ ನೋಡಿ ಆ ತಾಯಿ ಸೇವಾ ಮಾಡ್ತಾಳೆ, ನಿನ್ನೆಲ್ಲ ನೆನೆಸ್ತಾಳೆ, ಇಷ್ಟೆಲ್ಲ ಸೇವಾ ಮಾಡ್ತಾಳೆ. ನೀವೆಲ್ಲ ಹೇಳ್ತಿರಲ್ರಿ, ಹೆಣ್ಣಿನ ಜೀವನ ಸುಣ್ಣಾಗಿ ಕುದಿಯಲಿ ಗಾಣ ದಿಂಡಿಯಾಗಿ ನುರಿಯಲಿ. ಹೆಣ್ಣಿನ ಜೀವನ ಸುಣ್ಣಾಗಿ ಕುದಿಯಲಿ ಗಾಣ ದಿಂಡಿಯಾಗಿ ನುರಿಯಲಿ, ನನ್ನ ಮಗಳೇ ದೀಪದೆಣ್ಣೆಯಾಗಿ ಉರಿಯಲಿ. ಒಬ್ಬ ಹೆಣ್ಣುಮಗಳು ಮಕ್ಕಳು ಆಗಲಿಕ್ಕಂದ್ರೆ ಮನೆತನದಲ್ಲಿ ಎಷ್ಟೊಂದು ಕಷ್ಟ ಆಗ್ತದಂದರೆ, ನಿಮ್ಮ ಮಠದ ಸೇವಾ ಎಷ್ಟು ವರ್ಷ ಮಾಡಿದ್ರಿ? 8 ವರ್ಷ ಮಾಡ್ತಾರವ್ರು. ನಾಗನ ಸೂರಿನ ವಿರಕ್ತ ಮಠದ ಗುರುಗಳ 8 ವರ್ಷ ಸೇವೆ ಮಾಡಿದಾಗ ಅವಾಗ ಪರಮಾತ್ಮನಿಗೆ ಸಂತೋಷ ಆಗ್ತದೆ, ಪರಮಾತ್ಮನಿಗೆ ಸಂತೋಷ ಅನ್ನಿಸ್ತದೆ. ಅವಾಗ ಆದರ್ಶ ದಂಪತಿಗಳು, ಬರೇ ದಂಪತಿಗಳು ಬೇರೆ ರೀ, ಆದರ್ಶ ದಂಪತಿಗಳು ಬೇರೆ. ಪತಿವ್ರತ ಬೇರೆ, ಮಹಾಪತಿವ್ರತ ಬೇರೆ. ನೋಡಿ, ಇದರೊಳಗೆಲ್ಲ ಶಬ್ದವನ್ನು ನನಗೆ ಎಷ್ಟು ಸಾಧ್ಯ ಅದ ಅಷ್ಟು ನಾ ಇದು ಮಾಡೀನಿ. ನನಗೊಬ್ಬರು ಪ್ರಶ್ನೆ ಮಾಡಿದರೆ ಪತಿವ್ರತ ಅಂದರೆ ಯಾರು, ಮಹಾಪತಿವ್ರತ ಅಂದರೆ ಯಾರು ಪ್ರಶ್ನೆ ಮಾಡ್ತಾರೆ. ಮಹಾಪತಿವ್ರತ ಅಂತಕ್ಕಂಥ ಹಿಂದೊಬ್ಬ ಮಂಗಳಾದೇವಿ ಅಂತಕ್ಕಂಥ ಹೆಣ್ಮಗಳು ನೋಡ್ರಿ ಯಾರಿಗೇ ನಮಸ್ಕಾರ ಮಾಡ್ತಿದ್ಲತ್ತ. ಗುರುಗಳಿಂದ ಉಪದೇಶ ತಕ್ಕೊಂಡು ನೀ ಎಲ್ಲಿ ಹೋಗಬೇಡ ಮಗಳೇ, ನಿನ್ನ ಗಂಡನೇ ದೇವರು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡು, ಬ್ಯಾರೆದವ್ರಿಗೆ ನಮಸ್ಕಾರ ಮಾಡಬೇಡ, ನಿನ್ನ ಹೆಸರು ಉಳಿಲಿ ಜಗತ್ನಾಗತ್ತ ಆ ಮಂಗಳಾದೇವಿಗೆ ಹೇಳಿ ಕಳಿಸಿದ್ರತ್ತ ಗುರುಗಳು. ಮುಂದೆ ನೋಡಿ, ಈ ಗುರು ವಾಕ್ಯ ಹೇಳಿದ ಪ್ರಕಾರ ನಾರದ ಪರೀಕ್ಷೆ ಮಾಡಕ್ಕೆ ಬರ್ತಾನಕ್ಕಿನ್ನು. ನಾರದ ಬಂದು ಪರೀಕ್ಷೆ ಮಾಡ್ತಾನೆ, ಮನೆ ಮುಂದೆ ಬಂದರು ನಮಸ್ಕಾರ ಮಾಡಂಗಿಲ್ಲಕ್ಕಿ. ಅಲ್ಲ, ನಾ ಅಲ್ಲಿಂದ ಬಂದೀನಿ, ಅಂತಿಂಥವ್ರು MLA MP ಗಳು ರಾಜಕೀಯ ವ್ಯಕ್ತಿಗಳು ನನಗೆ ಪಾದ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ನೀವೊಬ್ಬ ಕೇವಲ ಹೆಣ್ಮಗಳು, ನೀ ನನಗೆ ಕೈ ಮುಗಿಯಲಿಲ್ಲ ಯಾಕಂದ ಕೂಡಲೇ ಆಕೆ ಹೇಳ್ತಾಳೆ, ನನ್ನ ಗಂಡನ ಹೊರತು ಪಾದಕ್ಕೆ ನಮಸ್ಕಾರ ಮಾಡೋದು ಬಿಟ್ಟು ಕೈ ಮುಗಿದ ಹೊರತು ನಾ ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂದ ಕೂಡಲೇ ನಾರದನಿಗೆ ಸ್ವಲ್ಪ ಅಸಹ್ಯ ಆಗಿಬಿಡ್ತದೆ. ನಾರದನಿಗೆ ಅಸಹ್ಯ ಆಗಿ ಏನು ಮಾಡ್ತಾನ್ರಿ, ಹೋಗ್ತಾನ್ರಿ ಶಿವ ಹೋಗಿ ಆಕೆ ನಮಸ್ಕಾರ ಮಾಡೋಳು, ಗಂಡನ ಬಿಟ್ಟು ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂದ ಕೂಡಲೇ ನಾ ಮಾಡಿಸ್ಕೊಂಬರ್ತೀನಿ ನಮಸ್ಕಾರ ಅಂತ ಶಿವ ಬರ್ತಾನೆ ನೋಡ್ರಿ. ನಾ ನಮಸ್ಕಾರ ಮಾಡ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಬೇರೆ ವೇಷ ಧರಿಸಿ ಬಂದ. ಮಂಗಳಾದೇವಿ ಕಟ್ಟಿ ಮೇಲೆ ಜೋಳ ಹಸರು ಮಾಡ್ಕೋತ ಕೂತಿದ್ಲು, ಆದ್ರೆ ನಮಸ್ಕಾರ ಮಾಡಲಿಲ್ಲಕ್ಕೆ. ನಮಸ್ಕಾರ ಮಾಡಲ್ಲ ಅಂದ ಕೂಡಲೇ ನಾನು ಪರಮಾತ್ಮ ಬಂದೀನಿ, ನಾರದಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಿಡು, ನಾ ಶಿವ ಬಂದೀನಿ ನಮಸ್ಕಾರ ಮಾಡಂದಾಗ ನನ್ನ ಗಂಡನಿಗೆ ಹೊರತು ನಾ ಯಾರಿಗೆ ಕೈ ಮುಗಿಯಂಗಿಲ್ಲ ಅಂದಾಗ ಎಷ್ಟು ಅಹಂಕಾರಿ ಇದೆ ಅಂತ ಶಿವ ಕೇಳ್ತಾನೆ. ಅಹಂಕಾರಿ ಅಲ್ಲ, ನನ್ನ ಗುರು ವಾಕ್ಯ ನಾ ಪಾಲಿಸ್ತೀನಿ, ನೀ ಏನಾರ ತಿಳ್ಕೊ, ನಿನಗೇನಾದರೂ ಬೇಕಾದ್ರೆ ಕೇಳು, ರೊಟ್ಟಿ ಬೇಕೋ, ಪಲ್ಯ ಬೇಕೋ, ಬೆಳ್ಳಿ ಬೇಕೋ, ಬಂಗಾರ ಬೇಕೋ, ಹೊಲ ಬೇಕೋ, ಮನಿ ಬೇಕೋ, ನಮಸ್ಕಾರ ಒಂದು ಬಿಟ್ಟು ಬೇಕಾದ ಕೇಳಂದು ಕೂಡಲೇ ಏನು ಕೇಳ್ತಾನ್ರವ, ನಾ ಕೇಳಿದ್ದು ಕೊಡ್ತೀಯ ನೀ ಮಂಗಳಾದೇವಿ? ಹಾಂ ಕೇಳಿದ್ದು ಕೊಡ್ತೀನಿ. ಹಂಗೆ ನಿನ್ನ ಗಂಡನ ರುಂಡ ಕತ್ತರಿಸಿಕೊಡು ಅಂತ ನೋಡ್ರಿ. ನಿನ್ನ ಗಂಡನ ರುಂಡ ಕತ್ತರಿಸಿಕೊಡು ಅಂದಾಗ ಮಾತು ಕೊಡ್ತಾಳೆ. ಆತೋ, ನನ್ನ ಗಂಡನ ರುಂಡ ನೀ ಹಿಡ್ಕೊಳ್ಳೋ ತಾಕತ್ತು ನಿನ್ನ ಹತ್ರ ಐತನ. ಒಂದು ವೇಳೆ ನನ್ನ ಗಂಡನ ರುಂಡ ಅಕಸ್ಮಾತ್ ಕೆಳಗೆ ಕಡಿವಿದಂದ್ರೆ ನಿನ್ನ ರುಂಡ ಹೊಕ್ಕೈತಿ ಭಾಳ ಎಚ್ಚರ ಅಂತಾಳಕ್ಕೆ ಮಂಗಳಾದೇವಿ. ವಿಚಾರ ಮಾಡಿ ನನ್ನ ಗಂಡನ ರುಂಡ ಕೇಳ, ನೀ ಬೇಕಾದಷ್ಟು ರುಂಡ ಕೊಡು, ನಾ
ಇವ ತಿಳ್ಕೊಂಡ ಒಂದ ರುಂಡ ಮಾಡ್ತಾಳೆ ತಿಳ್ಕೊಂಡ ಒಳಗೆ ಹೋಗಿ ನೋಡ್ರಿ ಧ್ಯಾನಕ್ಕೆ ಕುಂತಿದ್ದ ಗಂಡ ಹಿಡ್ಕೊ ಅಂದ ಕೂಡಲೇ ನೋಡ್ರಿ ಗಂಡ ಜಟ ಬಿಟ್ಟಿದ್ದ ಮಳಮಳ ಕೂದಲ ಬಿಟ್ಟಿದ್ದ ನೋಡ್ಬೇಕು ಜಟೆ ಕಟ್ಟಿದ್ದ. ಅವಾಗ ರುಂಡವನ್ನ ನೋಡ್ರಿ ಕತ್ತರಿಸಿ ಅವನ ಕೈಯಾಗ ಒಗಿತಾಳ ನೋಡ್ರಿ, ಒಗಿತಾಳ ಒಗದ ಕೂಡಲೇ ಅವ ಹಿಡ್ಕೋತಾನ. ಅವನ ಕೈಯಾಗ ಹಿಡ್ಕೊಂಡು ಕೂಡಲೇ ಮತ್ತೊಂದು ರುಂಡ ಮಂಗಳಾದೇವಿ ಗಂಡನ ತಲೆ ಮ್ಯಾಗ ಬಂದುಕೊಂಡಿರ್ತದೆ, ದೇಹದ ಮೇಲೆ ಬಂದುಕೊಂಡಿರ್ತದೆ. ಮತ್ತೆ ಕತ್ತರಿಸಿ ಒಗಿತಾಳ. ಎಷ್ಟ್ರಿ? 32 ರುಂಡ ಕತ್ತರಿಸಿ ಒಗಿತಾಳ್ರಿ. 32 ರುಂಡ ಕತ್ತರಿಸಿ ಒಗಲ್ತಾಳ ಮಂಗಳಾದೇವಿ. ಸಾಕಂತನ ಶಿವ, ಸಾಕಂತನ ಇನ್ನು ನನಗೆ ವಜ್ಜಕ್ಕತಿ ಸಾಕಂದ ಕೂಡಲೇ ಅವಾಗ ನೋಡ್ರಿ ಏನು ಹೇಳ್ತಾಳೆ, ಗುರುವಿಗಿಂತಲೂ ಶಿವನಿಗಿಂತಲೂ ಮಹಾಪತಿವ್ರತ ಶಕ್ತಿ ದೊಡ್ಡದಂತ ಶಿವ ಆಕೆಯ ಕೈ ಮುಗಿದು 32 ರುಂಡ ಹಾಕ್ಕೊಂಡು ಕೈಲಾಸಕ್ಕೆ ಹೋಗ್ತಾರೆ. ನೀವೆಲ್ಲ ಒಂದೊಂದು ಫೋಟೋದಾಗ ನೋಡ್ರಿಲ್ಲ, ಈ ಕಡೆ 16 ರುಂಡ್ ಅದಾವು, ಈ ಕಡೆ 16 ರುಂಡ್ ಅದಾವು. ಅವು ರುಂಡ್ ಯಾರು ರೀ? ಮಂಗಳಾದೇವಿ ಗಂಡಂದು ನೋಡ್ರಿ ಮಹಾಪತಿವ್ರತ ಶಕ್ತಿ. ಅದಕ್ಕೆ ನಾ ಎಲ್ಲ ಕಡೆ ಹೇಳ್ತೀನಿ ರೀ, ಒಬ್ಬ ಮಠದ ಸ್ವಾಮಿಗಳು 100 ವರ್ಷ ಮಠದಾಗ ಕೂತ್ಕೊಂಡು ತಪಸ್ಸು ಮಾಡೋದು ಅಷ್ಟೇ. ಒಬ್ಬ ಮಠದ ಸ್ವಾಮಿಗಳು 100 ವರ್ಷ ಮಠದಾಗ ಕೂತ್ಕೊಂಡು ತಪಸ್ಸು ಮಾಡೋದು ಅಷ್ಟೇ. ಒಬ್ಬ ಹೆಣ್ಮಗಳು ತನ್ನ ದೇಹವನ್ನು ಗಂಡನಿಗೆ ಮೀಸಲಿಡುವುದು ಅಷ್ಟೇ, ಗಂಡನಿಗೆ ಮೀಸಲಿಡುವುದು ಅಷ್ಟೇ ಅಂತ ಬರೀತಾರೆ. ಇವರು ಮಹಾಪತಿವ್ರತೆಯರು. ಇನ್ನು ಬರೇ ಪತಿವ್ರತೆ ಯಾರು? ಇದೊಂದು ಮಾತು ಹೇಳಿ ನಾ ಮುಗಿಸ್ತೀನಿ. ಆಗ ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂದು ನಮ್ಮ ಕಡೆ, ಕಪ್ಪು ಟಿ ವಿ. ಅವಾಗ ನೋಡ್ರಿ ಅವ ಒಕ್ಕಲ್ತಂತ ಈ ಕಲ್ತಾಕಿ ಲಗ್ನ ಆಗಿದ್ದ ನಮ್ಮ ಊರ ಕಡೆ. ಆಗಿನ ಕಾಲಕ್ಕೆ ನ್ಯಾರಿ ಬುತ್ತಿ ಅವೆಲ್ಲ ಬುತ್ತಿ ತೊಗೊಂಡು ಗಾಂಡುಗಳು ಹೋಗ್ತಿದ್ವು, ಬುತ್ತಿ ತೊಗೊಂಡು ಹೋಗ್ತಿದ್ರು. ಅವಾಗ ಏನು ಹೇಳ್ದ, ನೀ ಬಾರ ಅನ್ನೋದ್ರಾಗ ಬುತ್ತಿ ತಂದು ನಿನ್ನ ಬಾಳೆ ಬಣ್ಣ ಚಂದ ಆಕೈತಿ, ಇಲ್ಲಾಂದ್ರೆ ಬಾರ್ಕೋಲ್ ಏಟು ಬೀಳ್ತೈತಿ ನೋಡಂದ. ನೋಡ್ರಿ ನೀವು ಅಗದಿ ಗೆಳೆಯರು ಹೂಡ್ ನಡ್ರಿ, ನೀವು ನಾ ತರ್ತೀನಿ ಅಂದಾಕಿ ಧಾರಾವಾಹಿ ಹತ್ತಿ ಬಿಟ್ಟರು ಅವು ಸಿರಿಯಲ್. ಒಂದರಿಂದ ನೋಡ್ರಿ 2 ಗಂಟೆ ತನ ಧಾರಾವಾಹಿ, 2 ಗಂಟೆ ಕರೆಂಟ್ ಹೋಗಿಬಿಟ್ಟು ರೀ. ಎಚ್ಚರಾತಿಕಿ ಯಪ್ಪ ಮೊದಲೇ ನನ್ನ ಗಂಡ ಬಡಿತಾನೆ ಹ್ಯಾಂಗೆ ಮಾಡೋದಕ್ಕೂ ಎಷ್ಟು ಜಾಣ್ರಿ ಹೆಣ್ಮಗಳು. ನೀವೆಲ್ಲ ಕೇಳಿರ್ಬೇಕ್ರಿ. ಎಷ್ಟು ಹಿಟ್ಟು ಕಟ್ಕೋತಾಳೆ, 5 ಬದನೆಕಾಯಿ ಕಟ್ಕೋತಾಳೆ, 10 ಮೆಣಸಿನಕಾಯಿ ಕಟ್ಕೋತಾಳೆ, ಒಂದು ಅರ್ಧ ಕಿಲೋ ಅಕ್ಕಿ ಕಟ್ಕೋತಾಳೆ, ಗಂಟು ಕಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಲಕ್ಕೆ ಹೋಗ್ತಾಳೆ. 2 ಗಂಟೆ ಆಗಿತ್ತಲ್ರಿ, 3 ಗಂಟೆ ಆಯ್ತು ಹೊಲಕ್ಕೆ ಹೋಗೋದ್ರಾಗ. ಅದು ಗಂಡ ಸಿಟ್ಟಿಗೆ ಅದು ಗಳೆ ತರಿಬೆ ಬಾರಕ್ಕೆ ಬಾ ಅಂದ್ರೆ 3ಕ್ಕೆ ಬಂದಿಲ್ಲ ತಿಳ್ಕೊಂಡು ಬರ್ಕೋಲು ತೊಗೊಂಡು ಹೆಂಡತಿಗೆ ಹೊಡೆದ್ರಿ. ಆಕಿ ಬುತ್ತಿ ತಳಗಿಟ್ಟು ಏನು ಅನ್ಬೇಕು ಬಸವಣ್ಣ, ನನ್ನಂಥ ಮಹಾಪತಿವ್ರತ ಶಿರೋಮಣಿಗೆ ಹೊಡೆದಿ ಅಂದ್ರೆ ರೊಟ್ಟಿ ಹೋಗಿ ಹಿಟ್ಟಾಗಲಿ ಅಂದುಬಿಟ್ಲಕಿ. ಮತ್ತೆ ಈಕೆ ಕಟ್ಕೊಂಡು ಹೋಗಿದ್ದೇನ್ರಿಕೆ. ನನ್ನಂಥ ಮಹಾಪತಿವ್ರತ ಶಿರೋಮಣಿಗೆ ಹೊಡೆದಿ ಅಂದ್ರೆ ಹಣ್ಣು ಹೋಗಿ ಅಕ್ಕಿ ಆಗಲಿ ಅಂದುಬಿಟ್ಲಪ್ಪ. ನನ್ನಂಥ ಶಿರೋಮಣಿ ಪತಿವ್ರತ ಶಿರೋಮಣಿಗೆ ಹೊಡೆದಿ ಅಂದ್ರೆ ಪಲ್ಯ ಹೋಗಿ ಬದನೆಕಾಯಿ ಆಗಲಿ, ಕಾರ್ ಹೋಗಿ ಮೆಣಸಿಕಾಯಿ ಆಗಲಿ ಅಂದ ಕೂಡಲೇ ಬಾರ್ಕೋಲ್ ಹೋಗೋದು ಬಿಚ್ಚು ನೋಡ್ತಾನೆ ರೀ. ಆಕೆ ಅಂದಂಗೆ ಇತ್ತಲ್ರಿ, ಓಡಿ ಬಂದು ಉದ್ದಕ್ಕೆ ಸಾಷ್ಟಂಗೆ ಹಾಕಿ ನಿನ್ನಂಥ ಪತಿವ್ರತ ಜಗತ್ನಾಗ ಇಲ್ಲ ಅಂದ್ಬಿಟ್ಟವು. ಇಂಥವ್ರು ಇವರು ಬರೇ ಪತಿವ್ರತ. ಇವರು ಪತಿವ್ರತ, ಮಹಾಪತಿವ್ರತ ಬೇರೆ, ಪತಿವ್ರತ ಬೇರೆ. ಅದಕ್ಕೆ ಆದರ್ಶ ದಂಪತಿಗಳಾಗಿರ್ತಕ್ಕಂಥ ಬಂಗಾರಮ್ಮ ಭೀಮಾಶಂಕರರ ಭಕ್ತಿಗೆ ಮೆಚ್ಚತನ ಪರಮಾತ್ಮ. ಆ ಮಹಾತಾಯಿ 18ನೇ ಶತಮಾನದಲ್ಲಿ ಆಕಿ ಇಲ್ಲಿ ಸೇವಾ ಮಾಡಿ ತನ್ನ ಊರಿಗೆ ಹೋದ ಕೂಡಲೇ ಶಿವ ಧ್ಯಾನ ಮಾಡ್ತಾ ಕುಳಿತ ಸಂದರ್ಭದೊಳಗೆ ಆ ಪರಮಾತ್ಮ ಮೆಸ್ತನ ಆಕೆ ಗರ್ಭ ಧರಿಸ್ತಾಳ. ಜಯಮಂಗಲಂ ಜಯ ನಮ. बसवलिंगेश्वर महाराज की, सन्मुख शिवयोगी महाराज की जय, रेवन सिद्धेश्वर महाराज की जय, बसवेश्वर महाराज की जय, अभिनव बसवलिंगेश्वर महाराज की जय. ಮಹಾತಾಯಿ 18ನೇ ಶತಮಾನದಲ್ಲಿ ಗರ್ಭ ಧರಿಸ್ತಾಳೆ. ಅತ್ತಿಗೆ ಸಂತೋಷ, ಮಾವನಿಗೆ ಸಂತೋಷ, ಸೊತ್ತು ಮುದ್ದ ಇದ್ದವರಿಗೆ ಭಾಳ ಸಂತೋಷ. ಅದಲ್ರಿ ಬಸರಾದರೆ ಚಂದ ನೋಡ್ರಿ, ಹೆಣ್ಣು ಮಕ್ಕಳು ಬಸರಾದರೆ ಚಂದ, ಹಸಿರು ಕುಪ್ಪಸ ಚಂದ, ಹಸಿರು ಬಳೆ ಚಂದ, ಊಟಕ್ಕೆ ಮೊಸರು ಚಂದ ಸರ್ವಜ್ಞ ಅಂತ ಹೇಳಿದಂಗೆ ಮಹಾತಾಯಿ ಗರ್ಭ ಧರಿಸ್ತಾಳೆ. ಬಂಧುಗಳೇ, ಈಗಾಗಲೇ ಸಮಯ ನಾವು ಅಪ್ಪಾಜಿ ನಿನ್ನೆ ಹೇಳಿದಂಗೆ 8ಕ್ಕೆ ಕರೆಕ್ಟ್ ಬಂದ್ರಪ್ಪ. ನೀವು 3 ಮಂದಿ 8ಕ್ಕೆ ಕರೆಕ್ಟ್ ಬಂದು ಕುಂತಿದ್ರು. ಯಾಕಂದರೆ ಕೆಲವೊಂದು ಕಡೆ ಬರೋದಿಲ್ರಿ. ಯಾಕಂದ್ರೆ ಇನ್ನೂ ಚಾನ ಆಗಲಿ, ಇನ್ನೂ ಮಂಗಳಾರತಿ ಇದು ಮುಗಿಲಿ, ಪ್ರಾರ್ಥನಾ ಮುಗಿಲಿ, ಅಪ್ಪುಗಳು ಬರಲಿ, ಹಿಂಗೆ ಎಲ್ಲ ಕಡೆ ಹೆಂಗಿರ್ತಾವೆ. ಆದರೆ ನಿಮ್ಮ ಊರಾಗ ಹೆಂಗಲ್ವ, ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. 8ರಿಂದ ನೀವೆಲ್ಲ ಬಂದು ಕೂತು ಪುರಾಣ ಕೇಳಿದ್ರಿ, ನಿಮ್ಮ ಕಂಟಕವನ್ನು ಕಳಿತಾನೆ. ನಾ ಯಾಕೆ ಮೊಬೈಲ್ಗಳನ್ನು ಇವತ್ತೆಲ್ಲ ಹುಚ್ಚರಾಗಿ ಬಿಟ್ಟವು ನಾವು ನೀವೆಲ್ಲರೂ. ನಮ್ಮ ಊರಾಗ ನಾ ಬರೋ ದಿವಸ ನೋಡ್ರಿ, ಇಲ್ಲಿ ಇಸ್ತ್ರಿ ಕಾಸಕ್ಕೆ ಇಟ್ಟಾನ್ರಿ, ಅದ್ರ ಮಗ್ಗಲ ಮೊಬೈಲ್ ಇಟ್ಟಾನ. ನಿಮ್ಮ ಮುಂದೆ ಹೇಳಬಾರ್ದು.
ಇಲ್ಲಿ ಇಸ್ತ್ರಿ ಕಾಸಕ್ಕಿಟ್ಟಾನ ಟೇಬಲ್ ಮೇಲೆ ರೀ, ಇಲ್ಲಿ ಮೊಬೈಲ್ ಇಟ್ಟಾನ. ಚಾ ಆರ್ತೈತೆ ಬಾರ ನೀನು ಅಂದ್ಬಿಟ್ಟಾಳಕಿ ಹೆಣ್ತಿ. ಚಾ ಬಾರ್ದ ಚಾ ಕುಡಿಯೋಕೆ ಹೋಗೈತ್ರಿ, ಅದು ರಿಂಗ್ ಆಗಿಬಿಟ್ಟೈತೆ ಮೊಬೈಲ್ ತೊಗೊಂಡು ಕಿವಿಗೆ ಹಚ್ಬೇಕಿಲ್ರಿ, ಸುಡು ಇಸ್ತ್ರಿ ತೊಗೊಂಡು ಕಿವಿಗೆ ಹಚ್ಕೊಂಡ್ಬಿಟ್ಟಾನ. ಕಿವಿ ಸಪಾಟ್ ಸುಪ್ಪಲಾಗಿ ಹೋತು. ಅದಕ್ಕೆ ನಿಮಗೆ ಮೊಬೈಲ್ ಹುಚ್ಚರು ಆಗೋದು ಬೇಡ. ಇರಲಿ, ಮೊಬೈಲ್ ಇಲ್ದಕ್ಕಂದ್ರೆ, ಕರೆಂಟ್ ಇರ್ಲಿಕ್ಕಂದ್ರೆ, ಟಿ ವಿ ಇರ್ಲಿಕ್ಕಂದ್ರೆ ಬದುಕಾಗೋದಿಲ್ಲ. ಅವೆಲ್ಲ ಬಳಕೆ ಯಾವಾಗ ಹೆಂಗೆ ಮಾಡಬೇಕು? ಮೊಬೈಲ್ ನೀವು ರಾತ್ರಿ ನೀವು ಕಾಲದಸಲೇ ಇಟ್ಕೊಂಡು ಮಲ್ಕೋಬೇಕು. ಈಗೇನು ನೋಡ್ರಿ, ಮೊಬೈಲ್ ಮೊನ್ನೆ ಯಾವತ್ತು ಹೇಳಿದ ಮಾತು ಕೇಳೋದಕ್ಕೆ ನೋಡ್ರಿ, ಅದರೊಳಗೆ ವೈರಸ್ ಬಂದು ಮೊಬೈಲ್ ಬ್ಲಾಸ್ಟ್ ಆಗಿ ಬಾದಾಮಿ ಒಳಗೆ ಆಕಿನ ತಲೆನ ಬ್ಲಾಸ್ಟ್ ಆಗಿ ಹೋಗಿಬಿಟ್ಟತ್ತ. ಅಂದರೆ ಇವತ್ತೆಲ್ಲ ನೋಡ್ರಿ, ಇವೆಲ್ಲ ಎ ಸಿ ರೂಮ್ನಾಗ ಎ ಸಿ ಹಾಕಿರ್ತಾರಲ್ರಿ, ಬಾದಾಮಿ ಒಳಗೆ ಸರಾಪಿ ಅಂಗಡಿನ ಇಡೀ ಬಸ್ ಬಾಗಿ ಹೋಗಿಬಿಟ್ಟದ ಹೀಟಾಗಿ. ಅಂದರೆ ಇವೆಲ್ಲ ನೋಡ್ರಿ ಅತಿ ಆದರೆ ಅಮೃತ ವಿಷ ಅನ್ನುವಂಥ ಹಾಗೆ ಇವತ್ತೆಲ್ಲ ಶರಣು ಬಂಧುಗಳೇ, ನೀವು ತಪ್ಪು ತಿಳ್ಕೊಬೇಡ್ರಿ. ಮೊಬೈಲ್ ತರಬೇಡ್ರಿ, ಮೊಬೈಲ್ ನೋಡಬೇಡ್ರಿ, ಧಾರಾವಾಹಿ ನೋಡಬೇಡ್ರಿ. ಇವೆಲ್ಲ ಒಂದು ತರಿಸಿದ್ರೆ ಅಪ್ಪವ್ರು ತಿಳ್ಕೊಂಡು ಅಪ್ಪವ್ರಿಗೆ ಬೇದಿಗಿದ್ರಿ. ನಮ್ಮದೇನಂದ್ರೆ ಗುಡ್ಡ ಬೆಟ್ಟಗಳಿಗೆ ಹೋಗಿ ಅಪ್ಪವ್ರ ಗತೆ ಹಿಮಾಲಯದೊಳಗೆ ತಪಸ್ಸು ಮಾಡೋಕ್ಕಾಗೋದಿಲ್ಲ. ನೀವು ಮನೆ ಬಿಟ್ಟು ಮಠದಾಗ ಒಂದು ತಾಸು ಕೂತ್ರ 100 ವರ್ಷ ತಪಸ್ಸು ಮಾಡಿದ ಶಕ್ತಿ ಬಸಲಿಂಗಪ್ಪ ಅವ್ರು ನಿಮ್ಗೆ ದಾರಿ ಎರಿತಾರಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲ ನಾಳೆ ದಿವಸ ಬರ್ರಿ. ನಾಳೆ ದಿವಸ ಗರ್ಭ ಧರಿಸಿದಾಗ ಹೆಂಗಿದ್ಲು ಆ ಪುತ್ರ ಸಂತಾನ ನಾಳೆಗೆ ಉದಯ ಆಗ್ತದೆ. ನಾಡ್ದೆ ಗುರುವಾರ ದಿವಸ 4 ದಿವಸಕ್ಕೆ ತೊಟ್ಲ ಕಾರ್ಯಕ್ರಮ. ನೀವೆಲ್ಲ ನೋಡ್ತಾ ಅಂದರೆ ತೊಗರಿ ಇವತ್ತೆಲ್ಲ ವಾಕಿಂಗ್ ಹೋಗಿದ್ದೆ, ಅಪ್ಪವ್ರು ಎಲ್ಲೇ ಹೋದ್ರು ಬಂದರು. ಹತ್ತಿ ಹಾಕಿರಿ, ತೊಗರಿ ಹಾಕಿರಿ. ನಾವು ಒಳಗೆ ಹೋದ್ರೆ ಇಟ್ಟು 6 ಫೂಟದಿಂದ ಸಹಿತ ಮ್ಯಾಗ ಒಂದು ಫೂಟ್ ಹತ್ರಪ್ಪರು ಒಂದು ತೊಗರಿ ಹೊಲ್ದಾಗ ಹೊಕ್ಕಿದ್ದೆ. ಎಷ್ಟು ಚಂದ ಬೆಳೆದ್ರಿ ನೀವೆಲ್ಲ. ಅದಕ್ಕೆಲ್ಲ ಆ ಗುರು ಆಶೀರ್ವಾದದ. ನೀವೆಲ್ಲ ದಾನ ಧರ್ಮ ಮಾಡೋರು. ಮತ್ತು ನಮ್ಮ ಸರ್ ಅವ್ರ ಸಂಚಾಲಕರು ಸರ್ ಶಾಲೆಗೆ ಹೋದವರು, ಅವರು ಕೂಡ ನಮಗೆ ಶಾಲೆಯನ್ನು ತೋರಿಸಿ, ಗುರುಗಳ ಹೆಸರು ಏನೈತಲ್ರಿ ಅವರು ಪ್ರಚಂಡೇಶ್ವರಿ, ಅವ್ರ ತಂದೆಯವರು ಒಳ್ಳೆ ಪುರಾಣಿಕರಿದ್ದರು ಕಾಣಿಸ್ತದ್ರ ಹಿಂದೆ. ಅವರು ಅವರು ನೋಡಿ ಎಲ್ಲ ಕಡೆ ಅವರು ಪ್ರವಚನ ಆಗಿನ ಕಾಲಕ್ಕೆ ಹೇಳುವ ಹೊತ್ತಿನಾಗ ಮಠಪತಿ ಸರ್ ನೋಡ್ರಿ ಕಣ್ಣಾಗ ನೀರು ಬರುವಂಗೆ ಹೇಳ್ತಿದ್ರು ಅವರು. ಅಷ್ಟು ನವರಸಗಳಿದ್ದು ಅವರೆಲ್ಲ. ಅವರೊಬ್ಬರು ದಾನಪ್ಪ ಜೊತೆ, ಇಲ್ಲೊಬ್ರು ಯಾರೋ ಪಾಂಡುರಂಗ ಮಹಾರಾಜ್ ಅಂತ ಅದಾರಿನ, ಅವರು ನೋಡಿ ಆ ಕಡೆ ಬಂದಾಗ ಹೆಣ್ಣು ಗಂಡು ನಾವು ಸಹಿತ ಹತ್ತೇವೆ. ಏನು ಬತ್ರಿ? ಹಿಂಗ್ರೆ ನಾ ಎಲ್ಲಿ ಹಿಂದೆ ಬಾಂಬಿಗೆ ಬತ್ತನಂತಂದು ನೋಡ್ರಿ. ಅದಕ್ಕೆ ಅಲ್ಲಿರ್ತಕ್ಕಂಥ ಮಹಾತ್ಮರಲ್ಲಿರ್ತಕ್ಕಂಥವ್ರು ನೀವೆಲ್ಲ ಏನು ಬಳಕೆ ಮಾಡ್ಬೇಕು ಅದನ್ನು ಬಳಕೆ ಮಾಡಿಬಿಡ್ರಿ, ಏನು ಬಳಕೆ ಮಾಡಬಾರ್ದು ಅದನ್ನು ಬಳಕೆ ಮಾಡಬಾರ್ದು. ಅದಕ್ಕೆ ತೊಗರಿ ಭಾಳ ಬಿತ್ತಿರಿ, ತೊಗರಿ ಭಾಳ ಚಲೋ ಅದಾವೆ, ತೊಗರಿ ಜಾಸ್ತಿ ಬೆಳಿತೀರಿ. ನೀವು ಜಲ್ಲ ಬಿಟ್ಟು ನೋಡಿರಿ, 1000 ಕೊಟ್ಟರು 10,000 ಕೊಟ್ಟರು ಲಕ್ಷ ಕೊಟ್ಟರು ಕೋಟಿ, ನಿಮಗೆಲ್ಲ ಸಂಪತ್ತಾಗ್ತದೆ. ಶಾಲೆಯೊಳಗೆ ಮಠಪತಿ ಸರ್ ಮಕ್ಕಳಿಗೆ ಪಾಠ ಮಾಡಿ ಪರೀಕ್ಷೆ ಲಾಸ್ಟಿಗೆ ಇಡ್ತಾರೆ, ಹೌದಲ್ಲ? ಶಾಲೆ ಒಳಗೆ ಮಠಪತಿ ಗುರುಗಳು ಏನದಾರಲ್ಲ, ಮಕ್ಕಳಿಗೆ ಪಾಠ ಮಾಡಿ ಲಾಸ್ಟಿಗೆ ಪರೀಕ್ಷೆ ಇಡ್ತಾರೆ. ನಿಮ್ಮೂರಿನ ಬಸಲಿಂಗಪ್ಪ ಗುರುಗಳು ಹಂಗಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಿ ಇಕ್ಕಟ್ಟು ಪಾಠ ಕಲಿಸ್ತಾರೆ. ಆ ಪಾಠದೊಳಗೆ ನೀವೆಲ್ಲರೂ ಪಾಸ್ ಆಗೋಣ. ಅದಕ್ಕೆ ತೊಗರಿ ಈ ಕಡೆ ನಮ್ಮ ಕಡೆ ಉಳ್ಳಾಗಡ್ಡಿ ಭಾಳ ಇವ. ಮಸೂತ್ಯಾಗ ಉಳ್ಳಾಗಡ್ಡಿ, ಗೋವಿನ ಜೋಳ ಐತ್ರಿ, ಮೆಕ್ಕೆಜೋಳ ಐತ್ರಿ ಸರ್ ಈ ಕಡೆ. ಮೆಕ್ಕೆಜೋಳ, ತೊಗರಿ. ನಮ್ಮೂರಾಗ ಬೆಂದು ಹಾಕ್ಲಾರ್ದು ತೊಗರಿ ಹಾಕಿಬಿಟ್ಟಾನ್ರಿ. ನಮ್ಮೂರಾಗ ಇರ್ಬದ್ದೇವ್ರ ಗುಡಿ ಐತಿ, ನಿಮ್ಗೆ ಬಂದ ತೋರಿಸ್ತೀನಿ ರೀ. ಇರ್ಬದ್ದೇವ್ರಿಗೆ ಬಂದು ಬೇಡ್ಕೊಂಡವ, ಇರ್ಬದ್ದೇವ್ರ ಈ ವರ್ಷ 20 ಚೀಲ ತೊಗರಿ ಕೊಟ್ಟೆ ಅಂದ್ರೆ 2 ಚೀಲ ತಂದು ನೀನು ಗುಡಿಗೆ ಹೋಗಿತೀನಂತ ಬೇಡ್ಕೊಂಡ್ಬಿಟ್ಟಾನ್ರಿ. ಅದು ಮುಂದೆ ರಾಶಿ ಮಾಡೋದ್ರಾಗ 18 ಚೀಲ ಆಗೈತ್ರಿ. ಏನು ಇಡ್ಬೇಕ್ರ? ಇರ್ಬದ್ದೇವ್ರು ಭಾಳ ಬೆರಿಕೆ ನೋಡ್ತಾನೆ, 2 ಚೀಲ ಮುರ್ಕೊಂಡು ಕೊಟ್ಟಾನಂದವ್. ಮತ್ತು ಹಿಂಗಂದ್ರೆ ಗುಡಿ ಮಠ ಹಾಕವನ್ರಿ, ಹೌದಾ? ಹಿಂಗಂದ್ರೆ ಗುಡಿ ಮಠ ಆಗೋದಿಲ್ಲ. ನೀವೆಲ್ಲ ತುಪ್ಪದ ಮಠ, ಇದು ಒಳ್ಳೆಯ ಮಠ, ಒಳ್ಳೆಯ ಗುರುಗಳನ್ನು ನೀವೆಲ್ಲ ಗಳಿಸಿಕೊಂಡಿರ್ತಾ ಇದ್ರೆ. ಯಾಕಂದರೆ ಗುರುಗಳಿರೋದು ಅಭಿನವ ಬಸವಲಿಂಗ ಮಹಾಸ್ವಾಮಿಗಳಿರೋದು ಈ ನಾಗನಸೂರು ಮಠಕ್ಕಲ್ಲ. ನಾಗನಸೂರು ಮಠ ಇರೋದು ಬಸಲಿಂಗಪ್ಪ ಅವ್ರಿಗೆಲ್ಲ. ಬಸಲಿಂಗಪ್ಪ ಅವ್ರು ಇರೋದು ಅದಕ್ಕಂದ್ರೆ ನಾಗನಸೂರು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಅವರು ಅದಾರ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ತಾಗಿರ್ಬೋದು. ಅಪ್ಪ ಅವ್ರ ಆಶೀರ್ವಚನ ನಡೀತಾ ಇದೆ. ಮತ್ತು ನೀವು ನಾಳೆ ಸರಿಯಾಗಿ 8 ಗಂಟೆಗೆ ಬರ್ರಿ. 8 ಗಂಟೆಗೆ ಬಂದು ಕೂತ್ರೆ ನಿಮ್ಮ ಕಂಟಿಗೆ ಹೋಗುತ್ತದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ, ನಿಮ್ಮ ಮನೆಯವ್ರನ್ನೊಬ್ಬ ಕರ್ಕೊಂಬರ್ರಿ. ನಮ್ಮ ಹಿಂದೆ ನಿನ್ನೆ ಸರ್ ಹೇಳಿದಂಗೆ ಒಬ್ಬರನ್ನೊಬ್ಬರನ್ನ ಕರ್ಕೊಳ್ಬೇಕು. ಇದು ತುಂಬೋದು ಏನು ತುಂಬತೈತೆ ನಾವು ನೋಡ್ತೇವ್ರಿ. ಅದಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಗುರುವಾರ ದಿವಸ ನಾ ಮೊನ್ನೆ ಹೇಳಿ ನಿಲ್ತಾ ಅಂದರೆ ನಿನ್ನೆ
ತೊಟ್ಲ ಕೊಡಿಸ್ರಿ, ಹಾಲ್ಗಡೆಗೆ ಕೊಡಿಸ್ರಿ, ಗುಣಗಡಿಗೆ ಕೊಡಿಸ್ರಿ, ಉಡ್ದಾಳಿ ಕೊಡಿಸ್ರಿ, ಕುಂಚಿಗೆ ಕೊಡೋರು ಕುಂಚಿಗೆ ಕೊಡಿಸ್ರಿ, ಯಾರು ಗುಗ್ಗುರಿ ತರೋರು ಗುಗ್ಗುರಿ ತರ್ರಿ. ಹೌದಲ್ಲ, ನಾಳೆಗೆ ಅಮಾವಾಸ್ಯಕ್ಕದ ನಾಡ್ದ ತೊಟ್ಲ ಕಾರ್ಯಕ್ರಮ. ಮುಂದೆ 10 ದಿವಸ ಅವನ ಲೀಲೆಯನ್ನು ನನಗೆ ತಿಳಿದಷ್ಟು ಆ ಅಪ್ಪ ಬರೆಸಿದಟ್ಟು ನಾ ಬರೆದೀನಿ. ಅದು ಏನು ಅನ್ನೋದು ನಿಮ್ಮೆಲ್ಲ ಗೊತ್ತಾದ, ಸುಮ್ಮನೆ ನೆನಪು ಮಾಡಕ್ಕೆ ಬಂದೀವಿ ಅಷ್ಟೇ ನಾವು, ಮತ್ತೊಂದೇನಿಲ್ಲ ರೀ. ಯಾಕ್ರಿ ಇವ್ರೆ, ನೆನಪು ಮಾಡೋದು ಭಾಳ ದೊಡ್ಡದದೆ. ಅದಕ್ಕಂಥ ಒಂದು ಪರಮ ಪೂಜ್ಯರ ಆಶೀರ್ವಚನ ನಡೀತಾ ಇದೆ. ತಾವೆಲ್ಲ ಶಾಂತ ರೀತಿಯಿಂದ ಕೂತು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಹಲೋ, ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ತನಕ